ರೆಡಿ, ಕ್ಯಾಮರಾ, ಆಕ್ಷನ್. ನಾನು ನಿಮ್ಮ ಪ್ರೀತಿಯ ಕಲಾವಿದ ಡಾಕ್ಟರ್ ವಿ ವೆಂಕಟೇಶ್ವರು. ಗಾಯಕರು, ರಂಗಭೂಮಿ ಕಲಾವಿದರು, ಚಲನಚಿತ್ರ ನಟರು, ಗಾಯಕರು, ಸಮಾಜ ಸೇವಕರಾಗಿದ್ದೇವೆ. ಇದೀಗ ನೋಡಿಬರುತ್ತಿರುವ ಕಿರುಚಿತ್ರದ ಹೆಸರು ಯುಗಾದಿ ಹಬ್ಬದ ಸಂಭ್ರಮದ ಸಡಗರ. ಈ ಚಿತ್ರ ನೋಡಿ ಆನಂದಿಸಿ, ಅಭಿನಂದಿಸಿ. ಫುಲ್ ಎಂಟರ್ಟೈನ್ಮೆಂಟ್ ಇದೆ, ಹೊಸಡಿಕೆ, ಒಬ್ಬಟ್ಟು ಇದೆ, ಕಷ್ಟ ಇದೆ, ಸುಖ ಇದೆ, ಎಲ್ಲ ಥರ ಈ ಒಂದು ಕಿರುಚಿತ್ರದಲ್ಲಿ ಒಂದು ನಾನೇ ಕತೆ ಬರೆದು, ಸಂಭಾಷಣೆ ಬರೆದು, ಲೊಕೇಶನ್ ಒಟ್ಟಿಗೆ ಕ್ಯಾಮ್ರಾ ವರ್ಕು, ಎಡಿಟಿಂಗ್ ಎಲ್ಲ ಆಲ್ ರೌಂಡಲ್ಲಿ ನಾನೇ ಈ ಕತೆ ರೆಡಿ ಮಾಡಿದ್ದೀನಿ. ನೀವು ನೋಡಿ ಆನಂದಿಸಿ. SLV ಮೂವಿ ಚಾನಲಲ್ಲಿ ಬರ್ತದೆ, ನೀವು ಕಾಮೆಂಟ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು. ಥ್ಯಾಂಕ್ ಯು ಸ್ನೇಹಿತರೆ, ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಧನ್ಯವಾದಗಳು. ಎಲ್ಲ ನೀನೆ ತಾಯೇ, ಎಲ್ಲೆಲ್ಲೂ ನಿನ್ನ ಛಾಯೆ. ನಾನು ಗ್ರಾಮ ದೇವತೆ ಹಬ್ಬ ಹತ್ರ ಬಂತು. ಎಲ್ಲ ಊರವ್ರಿಗೆಲ್ಲ ಒಬ್ಬಟ್ಟು ಊಟ ಹಾಕ್ಬೇಕು, ಮರಿ ಕಡಿಬೇಕು. ಈ ಊರವ್ರಿಗೆಲ್ಲ ಒಳ್ಳೇದಾಗತ್ತೆ, ಈ ಮನೆಯವ್ರಿಗೆಲ್ಲ ಒಳ್ಳೇದಾಗತ್ತೆ. ನಾನು ಹೋಗ್ ಬರ್ತೀನಿ ಮುನಿಯ. ಅಪ್ಪ ಬೇಗ ಬರ ಕೇಳ್ತಿದ್ರೆ ಏನ್ ಸಮಾಚಾರ? ಏನ್ ನಿಮ್ಗೆ ಹೇಳಿದ್ರ ಬಾ ಅಂತ ಹೇಳಿದಾರ? ಹೇಳ ಏನ್ರಿ ಇಷ್ಟೊತ್ತನ ಬರೋದು? ಆ ಊಟದ ಇರೋದಂತೂ ನಿಮ್ಮಮ್ಮಿಂದ ಎದ್ದಿರ್ಲ, ಗುಡ್ಸಿರ್ಲ, ಬಾಗಲ್ ತೋರಣ ಕಟ್ಟಿಲ್ಲ. ಹೋಗಿ ಐಟಮ್ ತಗೊಂಬೋಗ್ರ, ಹಬ್ಬದ ಐಟಮ್ ತಗೊಂಬೋಗ್ರ. ಬೆಲ್ಲ ಬೇಕು, ಬೆಲ್ಲ ತಗೋರ್ಯ, ಎಣ್ಣೆ ತಗೊಂಬರ್ಯ, ಮೈದಾ ತಗೊಂಬರ್ಯ, ತಲೆಗೆ ಎಣ್ಣೆ ತಗೊಂಬರ್ಯ. ನಿಮ್ಮಮ್ಮ ಬೇರೆ ಎದ್ದಿರ್ಲ, ಇನ್ನ ಗುಡ್ಸಿರ್ಲ, ರಂಗಾಲ ಹಾಕಿರ್ಲ. ಅವಾಗನಿಂದ ಹಬ್ಬಕ್ಕೆ ಐಟಮ್ ತಗೊಂಬ ಅಂತ ಹೇಳ್ತಾ ಇದೆಯಲ್ಲ, ಕಾಸು ಯಾರು ನಿಮ್ಮ ಅಪ್ಪನ ಕೊಡ್ತಾನ? ನಬ್ಬರು ಚೂದಿ ಆಯ್ತದ್ರಿ ನೀವ. ನಾನು ನಬ್ಬರು ತಂದಾಕ್ತಾದ್ನಿ, ನೀವು ನನ್ನ ಮಕ್ಕಳಾಗಿ ನೀವು ತಂದಾಕ್ಯ. ಹೋಗಿ ನಾವು ಐಟಮ್ ತಗೊಂಬೋಗ್ರ. ಆಯ್ತು ಬಿಡಪ್ಪ, ನಾವು ಅಂಗಡಿಗೆ ಹೋಗಿ ಬರ್ತೀವಿ. ಅಮ್ಮನ್ಗೆ ಹೇಳು ಅಟ್ಟಿ ಮನೆ ಸಾರಿಸ್ಲಿ, ನಾವು ಬರ್ಬೇಕಾದ್ರೆ ತೋರಣದೂರು ತಗೊಂಡ್ಬಂದ್ಬಿಡ್ತೀವಿ. ಹಂಗೆ ತಗೊಂಬೋಗ್ರ ನಿಮ್ಮ. ಆಯ್ತು, ಸರಿ ಬಾಯ್. ಮುಂದಾಜನ ಏನು ಅಪ್ಪನ ಕಾಸೇ ಕೊಡಲ್ಲ ಅಂತಾನೆ ಹಬ್ಬಕ್ಕ? ನಾವ್ ಹೆಂಗಣ ತರೋದು? ಹಬ್ಬ ಅಂದ್ಮೇಲೆ ಮಾತು ಮಾಡ್ಲೇಬೇಕು. ಅಪ್ಪನ ಮಾತನ್ನ ಬಿಟ್ಕೊಡಕ್ಕಾಗತ್ತಾ? ಸಾಲನ ಸೋಲನ ಮಾಡಿ ಹಬ್ಬ ಮಾಡೋಣ ನಡಿ. ಮುಂದಾಜನ ಹಬ್ಬ ಬೇರೆ, ಯಾರನ್ನ ಸಾಲ ಕೊಡ್ತಾರೆ? ಹಬ್ಬದಲ್ಲಿ ಯಾರನ್ನ ಸಾಲ ಕೊಡೋದು? ಈಗ ಸಾಲನೋ ಸೋಲನೋ ಹಬ್ಬ ಮಾಡ್ಲೇಬೇಕಲ್ವಾ? ಇದನ್ನಲ್ಲ ಬಾ ನಮ್ಮ ಪ್ರಕಾಶ್, ಬಡ್ಡಿಗಳ ಪ್ರಕಾಶ್, ಅವನೋಗಿ ಮಾತಾಡ್ಸೋಣ ಬಾ. ಆಗ್ಲಿ ಏನ್ ಹೇಳ್ತಾನ ಕೇಳೋಣ. ಆಯ್ತಾನ. ಮುಂದಾಜನ ನೀನ್ ಹೇಳಿದ ಬಡ್ಡಿ ಪ್ರಕಾಶ್ ಅಣ್ಣ ಹತ್ರ? ಬಾ ಬಡ್ಡಿಗಳ ಪ್ರಕಾಶ್ನ ಅವನ ಹತ್ರ ಮೊದ್ಲೇ ಸಾಲ ಮಾಡಿದ್ದೀನಿ. ನಾನ್ ಕೇಳಲ್ಲ, ನೀನೇ ಕೇಳ್ಬೇಕಪ್ಪ. ಆಯ್ತು ಬಾ, ನಾನೇ ಮಾತಾಡ್ತೀನಿ. ಏನ ಮಾಡೋಣ, ಇಸ್ಕೊಳ್ಳೋಣ. ಆಯ್ತು, ನೀನೇ ಕೇಳ, ನಾನ್ ಬರಲ್ಲ. ಬೆಳಗ್ಗೆ ತಲಸಿನ ಐಟಮ್ ತಪ್ಪಂತೇಳಿ ಎಲ್ಲಿ ಹೋದ್ರು ಏನೋ ಬರೇ ಇಲ್ಲ. ಉಗಾದಿ ಹಬ್ಬ ಬಂದದೆ, ಒಬ್ಬಟ್ಟು ಮಾಡ್ಬೇಕಂತ ಐಟಮ್ ತಕೊಂಬ ಅಂತ ಹೇಳಿ ಒಬ್ರು ಬರಲ್ಲ. ಏನ್ ಮಾಡೋದು ಇವಾಗ? ನಾನು ನಂತರ ಬೇರೆ ಬರ್ತಾರ, ಅದು ಬೇರೆ ಇಲ್ಲ, ಬೆಲ್ಲ ಇಲ್ಲ, ಎಣ್ಣೆ ಇಲ್ಲ. ಒಬ್ಬಟ್ಟು ಮಾಡಿ ತಟ್ಟೋದು ಯಾವಾಗ? ಅವ್ರಿಗೆ ಊಟ ಕಾಸೋದು ಯಾವಾಗ? ಏನ್ ಮಾಡೋದು? ಐಟಮ್ ನಾನೇ ಹೋಗ್ಬೇಕಾದನ, ಅವ್ರನ್ನ ನಂಬಕ್ಕಾಗಲ್ಲ. ಹಬ್ಬ ಹಬ್ಬ ಬಂತು, ಯುಗಾದಿ ಹಬ್ಬ, ಈ ಸಂಬಂಧ ಬೆಸೆದ ಹಬ್ಬ, ಕಣ್ತುಂಬ ಪ್ರೀತಿ ಹಬ್ಬ. ಈ ದೇವಸ್ಥಾನ ಬಹಳ ಮಹಿಮೆ ಇರುವಂತ ದೇವಸ್ಥಾನ. ಇದು ಇವತ್ತು ಯುಗಾದಿ ಹಬ್ಬ, ಇವತ್ತು ಪೂಜೆ ಮಾಡ್ಸೋಣ. ಒಳ್ಳೆ ದಿನ ಇವತ್ತು, ಬಾಮ. ಏನಪ್ಪಾ ಸಮಾಚಾರ? ದೇವಸ್ಥಾನ ಕಡೆ ಬಂದಂಗಿದ್ರಿ, ನಾವು ಮನೆ ಹತ್ರ ಬರ್ಬೇಕು ಅನ್ಕೊಂಡಿದ್ವಿ. ತಾವ್ ಇಲ್ಲೇ ಸಿಕ್ಬಿಟ್ರಿ. ಉಗಾದಿ ಹಬ್ಬ ಬೇರೆ, ನಮ್ಮಪ್ಪ ಬೇರೆ ಹಬ್ಬದ ಸರಕು ತಗೋಬರ ಕೇಳಿದ್ರು. ಕಾಸು ಬೇರೆ ಇರ್ಲಿಲ್ಲ, ಅದಕ್ಕೆ ನಿಮ್ಮ ಹತ್ರ ಇಸ್ಕೊಂಡು ಹೋಗಿ ಹಬ್ಬದ ಸರಕು ತಗೊಂಡೋಗೋಣ ಅಂತ ಬಂದಿ ಪ್ರಕಾಶನ. ನೋಡ್ ಮುನ್ರಾಜ್ ಅವರೇ, ನಾನೇನೋ ಇವತ್ತು ಹಬ್ಬ ಅಂತೇಳಿ ದೇವಸ್ಥಾನಕ್ಕೆ ಒಳ್ಳೆ ಮಹಿಮೆ ಇದೆ ಅಂತ ಹೇಳಿದ್ರು, ಅದಕ್ಕೆ ದೇವಸ್ಥಾನಕ್ಕೆ ಫ್ಯಾಮಿಲಿ ಸಮೇತ ಬಂದಿದ್ದೀವಿ. ಹೋಗಿ ಹಬ್ಬದ ದಿವಸ ನೀವು ಕಾಸು ಕೇಳೋದೆ ಯಾವ ನ್ಯಾಯನಪ್ಪ ಇದು? ಹಬ್ಬದ ದಿವಸ ಯಾರನ್ನ ಕಾಸು ಕೊಡ್ತಾರೆ? ಪ್ರಕಾಶನ, ದಯವಿಟ್ಟು ದುಡ್ಡಿಲ್ಲ ಅಂತ ಮಾತ್ರ ಹೇಳ್ಬೇಡಣ. ನಮ್ಮ ಅಪ್ಪನಿಗೆ ಮಾತು ಕೊಟ್ಬಿಟ್ಟಿದ್ದೀವಿ, ಯುಗಾದಿ ಹಬ್ಬಕ್ಕೆ ಸರಿ ತರ್ತೀವಿ ಅಂತ. ನೀವು ಇವಾಗ ನಮ್ಮನ್ನು ಕೈ ಬಿಟ್ರೆ ಇನ್ನೆಲ್ಲಣ ಹೋಗೋದು. ನಾವು ದಯವಿಟ್ಟು ಸಹಾಯ ಮಾಡೋಣ. ಇದೇನ್ರಿ ಹಬ್ಬದ ದಿನ ದುಡ್ಡು ಕೇಳಕ್ ಬಂದವ್ರಿ? ದುಡ್ಡು ಕೊಡ್ಬೇಡ್ರಿ, ನಾವು ಬಂದಿರೋದು ದೇವಸ್ಥಾನ ಪೂಜೆ ಮಾಡ್ಸಕ್ಕೆ. ನಮ್ಮ ಅದೃಷ್ಟ ಎಲ್ಲ ಹೊರಟೋಗ್ಬಿಡುತ್ತೆ. ನಡ್ರಿ ಪೂಜೆ ಮಾಡ್ಸೋಣ. ದುಡ್ಡು ಗಿಡಕ್ಕೆಲ್ಲ ಕೊಡಕ್ ಹೋಗ್ಬೇಡ್ರಿ.
ನಮ್ಗೆ ದುಡ್ಡು ಗಿಡ್ಡು ಎಲ್ಲ ಕೊಡೋಕೆ ಹೋಗ್ಬೇಡ್ರಿ, ದೇವ್ರ ಆಶೀರ್ವಾದ ಒಂದಿದ್ರೆ ಸಾಕು, ನಮ್ಗೆ ಅದೃಷ್ಟ ನಮ್ಮ ಹತ್ರನೇ ಇರ್ತದೆ. ಬನ್ನಿ. ಆಯ್ತು ಬರಮ್ಮ. ರವಿ ಏನು ಮಾಡೋದೀಗ? ಪ್ರಕಾಶ್ ಅವ್ರು ದುಡ್ಡು ಕೊಡ್ತಾರೆ ಅಂದ್ಕೊಂಡಿದ್ವಿ, ಸಾಲ ಕೊಡಲಿಲ್ಲ ಅವರು. ಮನೇಲಿ ಬೇರೆ ಅಪ್ಪನಿಗೆ ಹಬ್ಬದ ಸರಕು ತರ್ತೀನಿ ಅಂತ ಹೇಳಿದ್ವಿ. ಈಗ ಹಬ್ಬದ ಸರಕು ತರಕ್ಕೆ ಏನು ಮಾಡೋದು? ಅಣ್ಣ ನಾನು ಮೊದಲೇ ಹೇಳಿಲ್ಲ ಆ ಪ್ರಕಾಶ್ ಅಪ್ಪನ ಕೊಡಲ್ಲ ದುಡ್ಡು ಅಂತ. ಏನಣ್ಣ ಮಾಡೋದೀಗ? ಅಪ್ಪ ಬೇರೆ ಸರ್ತಂಬ ಅಂತ ಹೇಳಿದ್ದಾನೆ. ಅಣ್ಣ ಗೋಲಿಯಲ್ಲಿ ಗೋಲಿ ಆಟ ಆಗಲಿ ಇಸ್ಪೇಟ್ ಆಟ ಆಗಲಿ ಆಡ್ಬಿಟ್ಟು ಅದ್ರಲ್ಲಿ ಗೆದ್ಕೊಂಡನ ಮನೆಗೆ ಸರ್ ತಗೊಂಡು ಬಾಣ. ಏನೋ ಗೋಳಿ ಇಸ್ಪೆಕ್ಟ್ ಆಡಿದ್ರೆ ನಾನು ಮಾತ್ರ ಬರಲ್ಲಪ್ಪ. ನನಗೆ ಅದು ಇಷ್ಟ ಆಗಲ್ಲ, ನಾನು ಬರೋದಿಲ್ಲ. ನನಗೆ ಇಷ್ಟ ಆಗಲ್ಲ ಅದು. ಅದ್ರ ಜೊತೆಗೆ ಪೊಲೀಸರು ಯಾರು ನೋಡಿದ್ರೆ ಅಬ್ಬದ ಬೇರೆ ಓಡಾಡ್ತಿರ್ತಾರೆ, ನಾನು ಬರಲ್ಲಪ್ಪ. ಈ ನನ್ನ ಮಕ್ಕಳು ಬೆಳಗ್ಗೆ ಐಟಮ್ ತಕೊಂಬಂತ ಹೇಳ್ದೆ, ನನ್ನ ಮಕ್ಳು ಇವತ್ತು ಬರಲ್ಲ. ಏನ್ ಮಾಡೋದು? ಹಬ್ಬ ಬೇರೆ ಬಂತು, ಯುಗಾದಿ ಹಬ್ಬ. ಐಟಮ್ ಇಲ್ಲ, ಬೆಲ್ಲ ಇಲ್ಲ, ರವೆ ಇಲ್ಲ, ಎಣ್ಣೆ ಇಲ್ಲ, ಏನಿಲ್ಲ. ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಇವ್ರು ಹೋದವ್ರು ಬರಲ್ಲ, ಏನ್ ಮಾಡೋದು? ನಂಟ್ರು ಬೇರೆ ಬರ್ತಾರ. ಅವ್ರ ನಂಟ್ರ ಒಬ್ಬಟ್ಟು ಮಾಡೋದು ಯಾವಾಗ? ಅವ್ರಿಗೆ ಊಟ ಇಕ್ಕ ಹಾಕೋದು ಯಾವಾಗ ನಂಟ್ರಕ್ಕ? ಏನ್ ಮಾಡೋದು? ಯೋಚನೆ ಮಾಡಿ ಸಾಕಾಯ್ತು. ತೋಡ್ಕೋಬೇಕು ಬಂದೆ, ಬಂದ್ರು ಇವ್ರು ಬರಲ್ಲ. ಏನ್ ಮಾಡೋದು ಇವಾಗ? ನಾನೇ ಹೋಗ್ಬೇಕಾಗ್ತದೇನೋ ಐಟಮ್ ತರಕ. ಬೇಳೆ, ಬೆಲ್ಲ, ಅಕ್ಕಿ ಎಲ್ಲ ತರ್ಬೇಕು, ಎಣ್ಣೆ ಕೂಡ ತರ್ಬೇಕೇನೆಲ್ಲ. ಏನ್ ಮಾಡೋದು? ನನ್ನ ಹತ್ರ ಕಾಸಿಲ್ಲ, ದುಡಿಯೋದಕ್ಕೆ ನಂಗೆ ವಯಸ್ಸಿಲ್ಲ. ಏನ್ ಮಾಡೋಣ ನಾನು ಇವಾಗ? ಇವತ್ತು ಯುಗಾದಿ ಹಬ್ಬ. ಈ ಗೋಳಿ ಆಟದಲ್ಲಿ ನೀವು 4ನೇ ಅವರು. ಇವತ್ತು ಬೇಜಾನ್ ಕಮಾಯಿ ಮಾಡ್ಕೊಂಡು ಯುಗಾದಿ ಊಟಲ್ಲಿ ಎಲ್ಲರೂ ಎಷ್ಟು ಜನ ಬೇಕಾದ್ರೆ ಸೋಲಿಸ್ತೀನಿ. ಎಷ್ಟು ಬಾಜಿ? 50 100 ತಗ. ನಾನು ಸೋಲಿಸ್ತೀಯ ನೀನು? ಅಣ್ಣ ಇವಾಗ ಹೇಳು. ಕೇಳಕ್ಕೆ ಮೇಲಕ್ಕೆ ಅಣ್ಣ ಬಿತ್ತು ಕಾಸ್ಬಿಡು. 2 ತಾವು ಗೆದ್ದು ಬಂದೆ, ಇವಾಗ 3ನೇ ತಾವು ಸೋತೆ ಬಿಟ್ನಲ್ಲಪ್ಪ ನಾನು. ನೀನು ಹೇಳ್ದಂಗೆ ತಗೋ ಒಳ್ಳೆ ಇನ್ನೊಂದು ಆಡೋಣ ಬೇಡ? ಹಾಕು, ಇನ್ನೊಂದು ಹಾಕು. ಮುಂದಾಜನ ನಾನು ಮೊದಲೇ ಹೇಳಿದೆ ಆ ಪ್ರಕಾಶ್ ಅಪ್ಪನ ಸಾಲ ಕೊಡಲ್ಲ ಅಂತ. ನೀನು ನನ್ನ ಮಾತು ಕೇಳಿಲ್ಲ, ಹೋಗಿ ಸಾಲ ಕೇಳಿದೆ, ಅವ್ನು ಕೊಡಿಲ್ಲ. ನೋಡು ಏನ ಕೊಡ್ತಾನಂತ ಓದ್ವಾಪ ಅಲ್ಲೇ, ಅವ್ನು ಕೊಡಿಲ್ಲ. ನಾವೇನ್ ಮಾಡೋದ? ಹೋಗಿ ಅಲ್ಲಿ ಗೋಲಿ ಆಟ ಆಡ್ತಾವ್ರೆ, ಅಲ್ಲಿ ಆಡ್ಬಿಟ್ಟು ಹಬ್ಬ ಸಾಮಾನನ್ನ ಉಣಿಸ್ಕೊಂಡು ಹೋಗೋಣ ಬಾ. ಅದಕ್ಕೆ ದುಡ್ಡು ಅವರೆಲ್ಲ ಚೆನ್ನಾಗಿ ಆಡೋರಪ್ಪ. ನಮ್ಗೆ ಬರ್ತದ? ನಮ್ಗೆ ಮೊದಲೇ ಆಡ್ ಬರಲ್ಲ ಏನಿಲ್ಲ. ಬಾ ನೋಡೋಣ ಒಂದು ಕೈ. ಅಡು ಹಂಗ 100 ರೂಪಾಯಿ ಗೆದ್ಬಿಟ್ಟೆ. ಇನ್ನೊಂದು ಆಟ ಆಡ್ತೀರಣ್ಣ? 150 ಮೇಲಾಯ್ತೀರಾ? ಇನ್ನೊಂದು ಹಾಕು. ಆಯ್ತು. ಮೇಲಿಂದ ಕೆಳಗಿಂದ ಅಯ್ಯೋ ನನಗಿದೆ. ಏನಪ್ಪ ಯುಗಾದಿ ಹಬ್ಬಕ್ಕೆ ಅಂತ ಹೇಳಿ ಮಾಡ್ಕೊಂಡು ಕಾಸೆಲ್ಲ ಖಾಲಿ ಮಾಡಿಸ್ಬಿಟ್ಟೇನಂತವ. ಹಬ್ಬ ಎಂದಾಗಪ್ಪ ಮಾಡೋದ ನಾನು? ಒಳ್ಳೆ ಹಬ್ಬ ಮಾಡ್ತೀನಿ ಅಣ್ಣ. ಏನು ಇನ್ನೊಂದು ಆಟ ಗೋಲಿ ಆಡ್ತೀರಾ? ಆಡ್ತೀನಿ, ಇನ್ನೊಂದು ಆಟ ಆಡ್ತೀನಿ. ಗೋಲಿ ಆಟ ಎಣ್ಣೆ ಆಡ್ತೀರಾ? ಆಡ್ತೀನಿ. ಇನ್ನೂ 100 ರೂಪಾಯಿ ಆಡ್ತೀನಿ ಅಣ್ಣ. 100 ರೂಪಾಯಿ ಕೊಟ್ಟರೆ ಡಬಲ್ ಹಾಕೊಡ್ತೀನಿ. ಈ ಆಟ ಗೆಲ್ತೀನಿ ನಾನು. ನನ್ನ 4 ಸತಿ ಸೋಲ್ಸ್ಬಿಟ್ಟಾನೆ, 5ನೇ ಸತಿ ನಾನು ಗೆಲ್ಬೇಕು. 100 ರೂಪಾಯಿ ಕಾಸು ಕೊಡೋಣ, ಡಬಲ್ ಕೊಡ್ತೀನಿ. ನಿಮ್ಗೆ 100 ರೂಪಾಯಿ ಹಾಕೊಡ್ತೀನಿ. ಈ ಸತಿ ಗೆಲ್ಬೇಕು ಅಂತ ನಾನು ಪಣ ತೊಟ್ಬಿಟ್ಟಿದ್ದೀನಿ. ಮನೇಲಿ ಯುಗಾದಿ ಹಬ್ಬ ಮಾಡ್ಲೇಬೇಕು ತಗೊಂಡೋಗಿ. ಈಗ ಬಡ್ಡಿಗಳು ಪ್ರಕಾಶ್ ಹತ್ರ ಹೋಗಿದ್ವಿ. ಅವ್ರೇನೋ ಹಬ್ಬ ಅನ್ಕೊಂಡು ಕಾಸು ಕೊಡೋದಕ್ಕೆ ಇನ್ನೂ ಬಂದು ನೋಡ್ದ. ನೀವು ಅದನ್ನ ಬಾಜಿ ಕಟ್ಟಿ ಆಡ್ರೆ ನಾನು ಆಮೇಲೆ ಕೊಡ್ತೀನಿ. ಹಾಕಪ್ಪ ಅಲ್ರಣ, ಯಾಕಪ್ಪ ನಾನು ಯಾವತ್ತು ಗೋಲಿ ಆಟ ಆಗ್ಲಿ ಯಾವ್ದೇ ಆಗ್ಲಿ ಸಾಲ ಮಾತೇ ಇಲ್ಲ. ಕ್ಯಾಶ್ ಅಂಡ್ ಕ್ಯಾರಿ ಕಾಸು ಕೊಟ್ಟರೆ ಆಡ್ತಾ ಇದ್ದು, ಬಾಜಿ ಕಟ್ತಾ ಇದ್ದು. ಸಾಲ ಮಾತೇ ಇಲ್ಲ. ಹಾಕಪ್ಪ. ಏನಪ್ಪ ನನ್ನ ಮೇಲೆ ನಂಬಿಕೆ ಇಲ್ವಾ? ಆಡು ಕೊಡ್ತೀವಿ ಅಣ್ಣ. ನಾಯಣ್ ಸಮಣ್ಣ ಗೆದ್ರೆ ಯುಗಾದಿ ಹೊಸಡ್ಕು ಊಟ ನೀನು ಹಾಕ್ಸ್ಬೇಕು. ರಾಜು ಏನಾನ ಗೆದ್ರೆ ಹೋಳಿಗೆ ಊಟ ನಾನು ಹಾಕ್ಸ್ತೀನಿ. ಇಲ್ಲಿನಾ? ಆಯ್ತು. ನಾನ್ ಸಾಮಣ್ಣ ಗೆದ್ರೆ ನಾನು ಹೊಸಡ್ ಊಟ ಹಾಕ್ಸ್ತೀನಿ. ರಾಜು ನನ್ ಗೆದ್ರೆ ನೀನು ಹೋಳಿಗೆ ಊಟ ನೀನು ಮಾಡಿಸ್ಬೇಕು. ಆಯ್ತು ರಾಜು, ಹಾಕಪ್ಪ. ರಾಜು ಹಾಕಪ್ಪ. ಹೊಸಡ್ಕೆ ಊಟದಲ್ಲಿ ನಿನ್ನ ಸಾಲನ ನಾನು ತೀರಿಸ್ತೀನಿ. ಹಾಕ ಈಗ. ರಾಜು ಧೈರ್ಯವಾಗಿ ಆಟ ಆಡು. ನೀನು ಗೆದ್ರೆ ಹೋಳಿಗೆ ಊಟ ನಾನು ಹಾಕ್ಸ್ತೀನಿ. ನೀನು ನಮ್ಮ ಮನೆಗೆ ಬಂದ್ಬಿಡು. ಧೈರ್ಯವಾಗಿ ಆಟ ಆಡು. ನೀನು ಗೆದ್ರೆ ಹೋಳಿಗೆ ಊಟ ನಾನು ಹಾಕ್ತೀನಿ. ನೀನು ನಮ್ಮ ಮನೆಗೆ ಬರಬೇಕು. ಅಲ್ಲಾರ ಬೇಡ, ಗೋಳಿ ಆಟ ಯಾವತ್ತು ನಾನು ಸಾಲನೇ ಆಡಿಲ್ಲ. ಆದ್ರೆ ನಿನ್ಗೋಸ್ಕರ ಫಸ್ಟ್ ಟೈಮು ಇವತ್ತು ಮಾತ್ರ ಆಡ್ತಾ ಇದೀನಿ. ಲೈಫಲ್ಲಿ ಆಡಿಲ್ಲ ಸಾಲ ನಾನು, ನಿನ್ಗೋಸ್ಕರ ಆಡ್ತಾ ಇದೀನಿ. ಆಡು ನಾಡ್ಸ ಬೇಡ, ಇದೇ ಲಾಸ್ಟ್ ಆಟ. ಅವ್ರು ಹೇಳಿದ್ರು ಅಂತೇಳಿ ಆಡ್ತಾ ಇದೀನಿ. ಎಷ್ಟು ಬಾಜೆ? 50 100 ಹಾಕ್. ಮೇಲಿಂದ ಕೆಳಕ ಮೇಲಿಂದ. ಏಯ್ ನಾಡ್ಸಮೇಣ, ಈ ಬರೀ ನಾನೇ ವಿನ್ನಾದೆ. ನಿಮ್ಮನ್ನ ಸೋಲ್ಸ್ಬಿಟ್ಟೆ. ಮುಂದಿನ ಹೊಸ್ತಾಡ್ ಕೂಟ ನೀವು ಹಾಕ್ಸೇಬೇಕು. ನಿಮ್ ಬಡ್ಜೆಟ್ ನಾನು ಬಂದೇ ಬರ್ತೀನಿ. ನಮ್ಮ ರಾಜು ಗೆದ್ಬಿಟ್ಟ. ಹೋಳಿಗೆ ಊಟ ಹಾಕ್ಸ್ಬೇಕು ನಾನು. ಹಾಕ್ಸ್ತೀನಿ. ಹೋಳಿಗೆ ಊಟ ಹಾಕ್ತೀವಿ ಸರಪ್ಪ. ಅಂಗಡಿ ಈಗ ಸರಕು ತರಕ ಅಪ್ಪನ ಹೇಳಿದ್ರಲ್ಲ, ದುಡ್ಡು ಏನ್ ಮಾಡ್ತಾ ಜನ ನಮ್ಮೂರಲ್ಲಿ ಬಡ್ಡಿ ಬಂಗಾರಮ್ಮ ಅಂಗಡಿ ಐತಲ್ಲ, ಅಲ್ಲೇ ಹೋಗಿ ಸಾಲ ಕೇಳೋಣ ಬಿಡು. ರಾಜು ಜೋರಾಗಿ ಮಾಡೋಣ. ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ. ನನ್ನ ಮಕ್ಕಳು ಬೆಳಗ್ಗೆ ಕಳಿಸಿದೆ ಐಟಮ್ ತಕೊಂಬಂತೇಳಿ. ಒಬ್ಬನ ಮಗಳು ಇದು ಊಟ ಬರಲ್ಲ. ಯುಗಾದಿ ಹಬ್ಬ ಬೇರೆ ಮಾಡ್ಬೇಕು. ಊರಾಗ ಒಬ್ಬಟ್ಟು ಹಾಕಿ ಅಂತ ಹೇಳ್ಬಿಟ್ಟಿದ್ನಿ. ಯಾವಾಗ ಮಾಡೋದು? ಯಾವಾಗ ಹಾಕೋದು? ಯಾವಾಗ? ಏನು ಮಾಡೋದು? ನಾನೇ ಹೋಗಿ ತರ್ಬೇಕಾಗ್ತದೆ. ನಾವು ಒಬ್ಬಟ್ಟು ಹೊಲಿಗೆ ಮಾಡಕ ಐಟಮು ಬೆಲ್ಲ, ರವೆ, ಮೈದಾ ಎಲ್ಲ ತರ್ಬೇಕಾಗ್ತದೆ. ನಾನೇ ಹೋಗ್ತೀನಿ. ನಾನೇ ಹೋಗಿ ನಾನು ಬರ್ತೀನಿ. ಅಲ್ಲ ತಗೊಂಡ್ರೆ ನಾಳೆನೇ ಹೊಸ್ತೊಡ್ಕು ಇದು ನೀವು ಕುರಿಗಳು ಬೇಕು ಅಂತ ಹೇಳ್ತಾ ಇದ್ದೀನಿ. ಕುರಿಗಳೇ ನೋಡಿಲ್ಲ. ನೀವು ಯಾವಾಗ ಹೊಸ್ತೊಡ್ ಮಾಡ್ಬೋದು? ಲಕ್ಷ್ಮಣ, ಈಗ ಈ ಯುಗಾದಿ ಹಬ್ಬ
ಅಲ್ಲಿ ಹೋಗಿ ಏನೋ ಆಟ ಆಡಕ ಗೋಲ್ ಆಡಿ ಏನೋ ಆಡ್ತಾರೆ ಊರಾಗ, ಅಲ್ಲಿ ಹೋಗಿ ಆಡಕಿರೋದ್ರ 100 ಕಾಸೇ ಇಲ್ಲ. ನಿನ್ ಕುರುಗಿ ಹೇಳ್ತಾರಲಿ ಇವತ್ತು ಉಗಾದಿ ಹಬ್ಬ, ನಾಳೆ ಬೇರೆ ಹೊಸ್ತೊಡ್ಕು ಅಂತೋದಾಗ ನೀನು 4 ಕುರಿ ಬೇರೆ ಕೊಡ್ಸು ಅಂತ ಹೇಳ್ತಾ ಇದೀಯಾ. ಯಾರು ಕೊಡ್ತಾರೆ ಸೋಮಣ್ಣ? ನನಗೆ ಗೊತ್ತಿಲ್ಲ ನಾನು ಸಮಣ, ಏನು ಮಾಡ್ತೀಯೋ ಗೊತ್ತಿಲ್ಲ. ನನಗೆ ಮರ್ಯಾದೆ ಪ್ರಶ್ನೆ. ನಾನು ಹೊಸದಕ್ಕೆ ಮಾಡಲೇಬೇಕು. ನಿನ್ನ ಸಾಲ ನನಗೆ ಕೊಡಿಸ್ಲೇಬೇಕು. ಅಲ್ಲ ಸೋಮಣ್ಣ, ಕುರಿಗಳು ಸಾಲ 4 ಬೇಕು ಅಂತೀಯಾ? ಆಗಲಿ ಒಂದು ಐಡಿಯಾ ಬಂತು. ಕುರಿಗಳು ಕನ್ಕಮ್ಮ ಅಂತ ಹೇಳ್ಬಿಟ್ಟು ಒಬ್ಬ ಯಮ್ಮ ಅವಳೆ, ಆ ಯಮ್ಮಂತ ಒಂದು ಮಾತು ಕೇಳಿ ನೋಡೋಣ. ಸಾಲಾಗಿಲ್ಲ ಏನು ಕೊಟ್ಟಿಲ್ಲ ಅಂತಂದ್ರೆ ನಮ್ನೇನು ಬೇಜಾರೇನು ಮಾಡ್ಕೊಂಬಾರ್ದು ಸೋಮಣ್ಣ. ಏನು ನಾನು ಸಮಣ, ಈ ಹೆಂಗಸ್ರುಗಳ ಹತ್ರ ವ್ಯಾಪಾರ ಮಾಡೋಕ್ಕಾಗತ್ತಾ? ಅಲ್ಲ ಏನು ಹೇಳ್ತಿದ್ಯಾ ನೀನು? ನನಗೇನೋ ಸಾಲ ಕೊಟ್ಟರೆ ಅವರು ಸರಿ, ಇಲ್ಲಾಂದ್ರೆ ನೀನು ಬೇರೆ ಏನಾದರೂ ನನಗೆ ವ್ಯವಸ್ಥೆ ಮಾಡಲೇಬೇಕು. ಸೋಮಣ್ಣವೇ, ನೀವು ಹೆಂಗಸತ ವ್ಯಾಪಾರ ಮಾಡೋಕ್ಕಾಗಲ್ಲ ಅಂತ ಹೇಳ್ತೀರಲ್ಲ. ಹೆಂಗಸತಾವ ವ್ಯಾಪಾರ ಮಾಡ್ಬೋದು, ಆದರೆ ಗಂಡಸತಾವ ವ್ಯಾಪಾರ ಮಾಡೋಕ್ಕಾಗಲ್ಲ. ಅವತ್ತಾವ ಹೆಂಗಸತಾವ ಸ್ವಲ್ಪ ಕಣ್ಣೆ ದಯ ಇರ್ತೈತೆ, ಗಂಡಸತಾವ ಕಣ್ಣೆ ದಯ ಇರೋದಿಲ್ಲ. ಅವ್ರಿಗೆ ಎತ್ತ ತಿರುಗಿ ಕಾಸು ಕಾಸು ಅಂತ ಇರ್ತದೆ ಸೋಮಣ್ಣರೇ. ನಾನು ಸಮಣ, ನೀನೇನಾದ್ರು ಕನಕಮ್ಮ ಹತ್ರ ಸಾಲ ಕೊಡಿಸ್ಬಿಟ್ರೆ ಹಬ್ಬಕ್ಕೆ ಹೊಸದಕ್ಕೆ ದಿವಸನೇ ನಿನಗೆ ಒಂದು ಜೊತೆ ಹೊಸ ಬಟ್ಟೆನ ತಂದ್ಕೊಟ್ಬಿಡ್ತೀನಿ. ಅಲ್ಲ ಸೋಮಣ್ಣ, ಗೋಲಿ ಆಟ ಆಡೋದಕ್ಕೆ 100 ರೂಪಾಯಿ ಕಾಸಿಲ್ಲ, ಆದರೆ ನನಗೆ ಒಂದು ಜೊತೆ ಬಟ್ಟೆ ಕೊಡ್ತೀನಿ ಅಂತ ಹೇಳ್ತೀಯಾ? ಆದರೆ ಈ ಬಟ್ಟೆ ಗಿಟ್ಟೆ ಎಲ್ಲ ಏನು ಬೇಡ, ಕುರಿ ವ್ಯಾಪಾರ ಮಾಡಕ್ಕೆ ಹೋಗೋಣ ಬಾ. ನಾನು ಸಮಣ, ಈಗ ಬಟ್ಟೆ ತಾನೇ ನೀವು ಅಷ್ಟೆಲ್ಲ ಸಹಾಯ ಮಾಡ್ತಿರ್ಬೇಕಾದ್ರೆ ಬಟ್ಟೆ ಅವಲಕ್ಕ ಅದನ್ನು ಸಾಲ ಮಾಡಿಕೊಟ್ರೆ ಆಯ್ತು, ಬರ್ರಿ ಪರವಾಗಿಲ್ಲ. ಏನು ಮಾಡ್ತೀಯ ಮಾಡಪ್ಪ. ಸೋಮಣ್ಣ, ಕುರಿಗಳು ತಾಕ ಕನ್ಕಮ್ಮನ ಮನೆ ಇಲ್ಲೇ ಇರೋದು. ಈಗ ಕರ್ಕೊಂಡ್ ಬರ್ತಾನೆ ಅವಾಗಿಂದ ಎದುರು ಇಲ್ಲೇ ಇರೋದು. ಎತ್ತಿಗೆ ಮತ್ತೆ ಒಂದು 40 ಕುರಿ. 100 ಕುರಿಗಳೇ ನನಗೆ. ನಾನು ನಿನ್ನೆ ಏನು ಮಾಡ್ಕೊಡ್ಬೇಕು ಇವಾಗ? ಆಯ್ತು, ಕೇಳೋಣ ನಡಿ. ಬರ್ರಿ. ಓ ಕಂಕ, ಕುರಿಗಳು ಬೇಕು ಮಧ್ಯೆ ನೀವು ನಿಮ್ಮ ಮನೆ ತಾವ ಬನ್ನಿ ನಾಶ ಮಾಡಾರೆ. ನೋಡಿ, ಇವೇ ಕಂಕ ಕುರಿಗಳು. ಓ ನರಸಮಣ, ಇನ್ನೂ ಇದಾವ? ಇಲ್ಲ, ಕಂಕಕ್ಕೂ ಅವೇ ಅಂತ ಹೇಳ್ತಾಳೆ, 40 ಅಂತ ಹೇಳ್ತಾಳೆ. ಹೌದಾ? ಎಲ್ಲ ಕುರಿ ಎಲ್ಲ ನಾಶ ಮಾಡ 40 ಕುರಿ ಮೇಕೆ ಎಲ್ಲ ಐತೆ, ಯಾವ್ದು ಬೇಕೋ ತಗೊಂಡವ್ರು. ಓ ನರಸಮಣ, ಆಯ್ಕ ಏನೋ ಯಾವ್ದು ಬೇಕಾ ತಗೊಳ್ಳಿ ಅಂತ ಹೇಳ್ತಾವ್ರೆ. ಏನು ಫ್ರೀ ಕೊಡ್ತಾವ್ರ? ಅಲ್ಲ ಸೋಮಣ್ಣ, ಫ್ರೀಯಾಗೆ ಕೊಟ್ಟದೋ ಕಾಸಿಗೆ ಕೊಟ್ಟದೋ ಯಾವ್ದಂತೂ ನಾವು ಕಂಕಕ್ಕನ್ ಕೇಳೋಣ ಬಾಣ. ಕಾಸು ಕೊಡ್ರಿ, ಕಂಕಕ್ಕನ್ ಕಾಸು ಕೊಟ್ಬಿಟ್ಟು ಈ 4 ಕುರಿನ ತಗೊಂಡೋಗ್ಬಿಡೋಣ. ತಗೊಂಡು ಹೋಗ್ಬಿಟ್ಟು ಉಗಾದಿ ಹಬ್ಬ ಹೊಸ್ತೊಟ್ಟು ಜಾಮ್ ಡೂಮ್ ಅಂತ ಹಾಕಿಸ್ಬಿಡೋದ. ಓ ನರಸಮಣ, ನಾನು ಗೋಲ್ ಆಡೋಕ್ಕೆ ಕಾಸಿಲ್ಲ ಅಂತ ಹೇಳಿದೆ. ಈಗ ನೀನು ಕುರಿಗಳು ಕೊಡಕ ಕಾಸು ಸರ್ಕೊಂಡ್ ಎಲ್ಲಿ ತಂದು ಕೊಡ್ಲಿ? ನಾನು ಹೇಳ್ದೆ ಅವಾಗ ಬರ್ಬೇಕಾರೆ, ಇಲ್ಲಪ್ಪ ನನಗೆ ಸಾಲ ಕೊಡಿಸು, ಕುರಿಗಳು ಹಬ್ಬ ಮುಗಿಸ್ಕೊಂಡು ಉಗಾದಿ ಹಬ್ಬ ಹೊಸ್ತರ್ಕ್ ಮಾಡಿ ಆಮೇಲೆ ನಿಧಾನ ಕೊಡೋಣ ಹೇಳ್ತಾನೆ ನಿಮಗೆ. ಮತ್ತೆ ನೀವು ಕಾಸು ಕೇಳ್ತಾ ಇಲ್ಲ, ಏನ್ ಮಾಡೋದ ಇವಾಗ? ಅಲ್ಲ ಸೋಮಣ್ಣ, ಕಾಸಿಲ್ಲ ಅಂತೀಯ, ಕಂಕಕ್ಕ ಕಾಸು ಕೊಡ್ತಿದ್ದು ಕುರಿ ಕೊಡ್ತಾಳ. ಆಯ್ತು, ಕಂಕಕ್ಕನ ಒಂದು ಮಾತು ಕೇಳ್ಬಿಡೋಣ. ಆಯ್ತು ಕೇಳಿದ ನೋಡ. ಕಂಕಕ್ಕ 4 ಕುರಿ ನಮ್ಗೆ ಸಾಲ ಕೊಡ್ರಿ, ಹಬ್ಬ ಆದ್ಮೇಲೆ ಕಾಸು ತಗೊಂಡು ಕೊಡ್ತೀವಿ. ಎಷ್ಟು ಕೊಡ್ಬೇಕು? ಏನು ಕುರಿಗಳು ಸಾಲ ಕೊಡ್ಬೇಕಾ ನಿಮ್ಗೆ? ಸಾಕಿರೋದೇನಕ್ಕೆ ಸಾಲ ಕೊಡೋದಕ್ಕ? ಸಾಲ ಎಲ್ಲ ಕೊಡಲ್ಲ, ಕಾಸು ಕೊಟ್ರೆ ಕೊಡ್ತೀವಿ, ಇಲ್ಲಾಂದ್ರೆ ಹೋಗಿ. ಅಲ್ಲ ಸೋಮಣ್ಣ, ಕಂಕಕ್ಕನು ಕುರಿಗಳು ಸಾಲ ಕೊಡಲ್ಲ ಅಂತಾಳೆ. ಏನ್ ಮಾಡೋದು ಇವಾಗ? ಅದು ಬೇರೆ ನೀನು ಗೋಲಿ ಆಟದಲ್ಲಿ ಸೋಲ್ಬಿಟ್ಟಿದ್ಯಾ. ಸೋತು ಒತ್ತಡ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ಯಾ. ಏನ್ ಮಾಡೋದು ಇವಾಗ? ಅದು ಏನ್ ಮಾಡ್ತೀವಿ ಏನೋ ಗೊತ್ತಿಲ್ಲ. ಇದು ಮರ್ಯಾದೆ ಪ್ರಶ್ನೆ, ಒತ್ತಡ ಮಾಡೇಬೇಕು. ಓ ನರಸಮಣ, ಈಗ ಎಮ್ಮ ಸಾಲ ಕೊಡಲ್ಲ ಅಂತ ಹೇಳ್ತಾವ್ರೆ. ನನಗೆ ಕುರಿಗಳು ಬೇಕೇ ಬೇಕು. ಈ ಅಮ್ಮ ನೋಡಿದ್ರೆ ಸಾಲ ಕೊಡಲ್ಲ ಅಂತ ಹೇಳ್ತಾವ್ರೆ. ನಮ್ಮ ತಂದೆಯವರು ನನ್ನ ಹೆಸರಲ್ಲಿ ಒಂದು ಸೈಟ್ ಬರೆದಿಟ್ಟಿದ್ದಾರೆ. ಆ ಸೈಟು ಪತ್ರಗಳನ್ನ ಕೊಡ್ತೀನಿ. ದಯಮಾಡಿ ಅವ್ರ ಹತ್ರ ಮಾತಾಡಿ ನನಗೆ ಕುರಿಗಳು ಕೊಡಿಸ್ಕೊಳ್ಬೇಕು. ನಾನು ಉಗಾದಿ ಹೊಸ್ತಡ್ಕು ಮಾಡಲೇಬೇಕು. ಇದು ನನ್ನ ಮಾನ ಮರ್ಯಾದೆ ಪ್ರಶ್ನೆ. ಅದು ನನಗೆ ಸೈಟ್ ಇಂಪಾರ್ಟೆಂಟ್ ಅಲ್ಲ, ನಾನು ಹೊಸ್ತಡ್ ಮಾಡಲೇಬೇಕು. ಅವತ್ತವ ದುಡ್ಡಿಲ್ಲ, ಅವತ್ತವ ಸೈಟ್ ಪತ್ರ ಐತೆ. ಆ ಪತ್ರ ನೀವು ಮಾಡ್ಕೊಂಡು ಅವ್ರ ಕುರಿಗಳು ಕಟ್ ಕಳಿಸ್ಬೋದು ನೀವು. ಅವ್ರ ಕುರಿಗಳು ಕೇಳ್ತಾವ್ರೆ, ಸೈಟ್ ಪತ್ರ ಮಾಡ್ಕೊಂಡು ಕೊಡೋಣ ಬೇಡ. ಅಲ್ಲಮ್ಮ, ಈ ಕುರಿಗಳು ಮಾಡಿ ಎಷ್ಟು ಬಂದಕ್ಕೋ ಸೈಟ್ ಪತ್ರ ಬರ್ತದಲ್ಲ, ಎಷ್ಟೋ ದುಡ್ಡು ಬರ್ತದೆ. ಅಷ್ಟು ಬಿಸ್ಕೊಂಡಿಲ್ಲ ಅಂದ್ರೆ ಜಮೀನು ಉಳಿತದ ನಮ್ಕ. ಇಲ್ಲಿ ಬಿಡು, ಇಸ್ಕೊಂಡು ಕೊಡು ಕುರಿಗಳನ್ನ. ಸೋಮಣ್ಣ, ಆ ಪತ್ರಗಳು ಕೊಡಿಲ್ಲ. ಹಾ ತಗೊಳಪ್ಪ. ಕಂಕಕ್ಕ, ಈ ಪತ್ರಗಳು ಇಟ್ಕೊಂಡು ಕುರಿಗಳು ಇಟ್ಕೊಳ್ಸ್ರಿ. ಇದಕ್ಕೆ ಸಾಕ್ಷಿ ನಾನೇ. ಉಗಾದಿ ಹಬ್ಬದ್ದು ಹೊಸ್ತಡ್ಕೋ ಮಾಡಿಸ್ಬೇಕಾಗ ಕೈಲೆ. ಆಯ್ತು ಕನಕಮ್ಮ, ಈ ಪತ್ರನ ವಿಚಾರ ಮಾಡ್ಕ ಕುರಿಗಳನ್ನ ಇಟ್ಕೊಡೋಣ, ಹಬ್ಬ ಮಾಡ್ಕೊಂಡು ಹೊಸ್ತಡ್ಕೋ. Huh?
ಆಟದಲ್ಲಿ ಗೆದ್ದೆ, ಗೆದ್ಬಿಟ್ಟು ಹೋಳಿಗೆ ಊಟ ಹಾಕ್ಸಿ ಅಂತಂದೆ ಯುಗಾದಿ ಹಬ್ಬಕ್ಕ. ಎಲ್ಲಿ ಹಾಕ್ಸಿದ್ದೆ ನೀನು? ನಿಜಾನೆ, ಗೋಲಿ ಆಟದಲ್ಲಿ ಗೆದ್ದಿದ್ದೀನಿ. ಯುಗಾದಿ ಹಬ್ಬ ಮಾಡ್ಬೇಕಲ್ವಾ, ಇಲ್ಲಿ ನಮ್ಗೆ ಗೊತ್ತಿರೋರ್ ಮನೆ ಇದೆ, ಅಲ್ಲಿ ಹೋಗ್ಬಿಟ್ಟು ಯುಗಾದಿ ಹಬ್ಬಕ್ಕೆ ಬೇಳೆ ಬೆಲ್ಲ ಮೈದಾ ಎಲ್ಲ ತಗೊಂಡು ಹೋಗೋಣ ಅಂತ ಹೋಗ್ತಾ ಇದ್ವಿ. ಅಕ್ಕವರೇ ಅಕ್ಕವರೇ ಅಕ್ಕನ ಯಾರು? ನಮಸ್ಕಾರ ಅಕ್ಕವರೇ. ನಮಸ್ಕಾರ. ನಾವು ಯುಗಾದಿ ಹಬ್ಬ ಮಾಡ್ತಾ ಇದ್ದೀವಿ, ದಯವಿಟ್ಟು ನಿಮ್ಮ ಮನೆಯಲ್ಲಿ ಬೇಳೆ ಬೆಲ್ಲ ಮೈದಾ ಇದ್ರೆ ಕೊಡ್ರಕ್ಕ. ಅಲ್ಲಪ್ಪ, ಆ ಬುದ್ಧಿನ ಬೇಳೆ ಬೆಲ್ಲ ಮೈದಾ ಎಲ್ಲ ಕೇಳಿದ್ರೆ ಎಲ್ಲಿರುತ್ತೆ? ಇರೋದೆಲ್ಲ ಹಾಕಿ ಮಾಡ್ಬಿಟ್ಟಿದ್ವಿ, ಬಂದು ಊಟ ಮಾಡ್ಕೊಂಡು ಹೋಗಿ ಬರ್ರಿ. ನಾನು ನಿಮ್ಮ ಮನೇಲಿ ಊಟ ಮಾಡ್ಕೊಂಡಿದ್ರೆ ಅಲ್ಲಿ ನಮ್ಮ ಅಪ್ಪನಿಗೆ ಯುಗಾದಿ ಹಬ್ಬಕ್ಕೆ ಐಟಮ್ ತರ್ತೀನಿ ಅಂತ ಮಾತು ಕೊಟ್ಬಿಟ್ಟಿದ್ದೀನಿ. ಅದರಲ್ಲಿ ಗೋಲಿ ಆಟದಲ್ಲಿ ಪಂದ್ಯ ಬೇರೆ ಕಟ್ಬಿಟ್ಟಿದ್ದೀನಕ್ಕ. ದಯವಿಟ್ಟು ಸಹಾಯ ಮಾಡ್ರಕ್ಕ ಅಂತ ಮಾಡಿ. ಅಯ್ಯೋ, ನೀವು ಕೇಳ್ತಾ ಇರೋದು ನೋಡ್ತಿದ್ರೆ ನನಗೆ ಅಯ್ಯೋ ಅನಿಸ್ತಿದೆ. ನಮ್ಮನೇಲಿ ಬೇಳೆ ಬೆಲ್ಲ ಮೈದಾ ಹಿಟ್ಟು ಎಲ್ಲ ಖಾಲಿ ಆಗಿದೆಪ್ಪ. ನೋಡಿ, ಹಿಂಗೆ ಹೋಗಿ ಅಲ್ಲಿ ನನ್ನ ತಂಗಿ ಬಡ್ಡಿ ಬಂಗಾರಮ್ಮ ಅಂಗಡಿ ಹಾಕಿದ್ದಾಳೆ, ಅಲ್ಲೋ ಕೇಳಿ ಹೋಗಿಪ್ಪ, ಹೋಗಿ ಹೋಗಿ. ಬಂದು ಮನೆಗಳ್ತಾವ ಬೆಲ್ಲ ಬೇಳೆ ಎಣ್ಣೆ ಹಸಿಟ್ಟು ಎಲ್ಲ ಕೊಡುವಂತಂದ್ರೆ ಹಬ್ಬದ ದಿವಸ ಯಾರು ಕೊಡ್ತಾ ಇದ್ದಾರಣ್ಣ? ಅಲ್ಲಿ ಅಕ್ಕ ಹೇಳಿದಾರಲ್ಲ ಬಡ್ಡಿ ಬಂಗಾರಮ್ಮ ಅಂತ ಹೇಳ್ಬಿಟ್ಟು ಅಂಗಡಿ ಅಂತ, ಅಲ್ಲಿ ಹೋಗಿ ಕೇಳ್ಬಿಟ್ಟು ತಗೊಂಡ್ ಹೋಗೋಣ ಬಾ. ಹಬ್ಬ ಹಬ್ಬ ಬಂತು ಯುಗಾದಿ ಹಬ್ಬ, ಈ ಸಂಬಂಧ ಬೆಸೆದ ಹಬ್ಬ, ಕಣ್ತುಂಬ ಪ್ರೀತಿ ಹಬ್ಬ. ಅಲ್ಲ, ಈ ಊರಿಗೆ ಸೊಸೆಯಾಗಿ ಬಂದು ಇಷ್ಟು ವರ್ಷ ಆಯ್ತು. ನಾನು ಬೇಳೆ ಕೊಡಿ, ಹಿಟ್ಟು ಕೊಡಿ, ಎಣ್ಣೆ ಕೊಡಿ ಅಂತ ಇದೇ ಫಸ್ಟ್ ಟೈಮ್ ನಾನು ಕೇಳ್ತಾ ಇರೋದು. ಹಬ್ಬಬ್ಬ ಎಂತ ಕರ್ಮ ಬಂತಪ್ಪ. ಏನು ಅವ್ರ ಪಾಡ್ ಏನೋ ಮಾಡ್ಕೊಂಡು ಬಿಡಿ. ನನಗೆ ಬಡ್ಡಿ ಬಂಗಾರಮ್ಮದು ಅಂಗಡಿ ಇದೆ, ಅವ್ರ ಅಕ್ಕನೇ ಕಳಿಸಿದ್ದು ಅಂಗಡಿ ಇದೆ, ಸಾಮಾನು ಇಲ್ಲ ಕೇಳೋಣ ನಡಿ. ಅಕ್ಕ, ಬಡ್ಡಿ ಬಂಗಾರಕ್ಕ ಅಕ್ಕ. ಅಕ್ಕನೋ ಹೇಳಿ ಕಳಿಸ್ಲಕ್ಕ. ಯಾವ ಊರಣ್ಣ ನಿಮ್ದು? ಏನಪ್ಪ ನಿಮ್ಮ ಹೆಸರು? ನನ್ನ ಹೆಸರು ಸುಬ್ಬಣ್ಣ ಅಂತೇಳಿ. ನಾನು ನಿಮ್ಮ ಅಕ್ಕ ಅವ್ರ ಮನೆ ಹತ್ರ ಹೋಗಿದ್ದೆ, ಯುಗಾದಿ ಹಬ್ಬ ಮಾಡೋಕ್ಕೆ ಬೇಳೆ ಬೆಲ್ಲ ಮೈದಾ ಎಣ್ಣೆ ಎಲ್ಲ ಕೇಳಿದೆ. ಅವರು ನಮ್ಮ ತಂಗಿ ಅಂಗಡಿ ಇದೆ ಬಡ್ಡಿ ಬಂಗಾರಮ್ಮ ಅಂತ, ಆ ಅಂಗಡಿ ಹತ್ರ ಹೋಗಿ ನನ್ನ ಮೇಲೆ ಹೇಳಿ ತಗೊಳ್ರಪ್ಪ ಹೋಗಿ ಅಂತ ಹೇಳಿ ಕಳ್ಸಿದ್ರಕ್ಕ. ಅದಕ್ಕೇನಕ್ಕ ಬಂದ್ವಿ. ಅಲ್ಲ ಸುಬ್ಬಣ್ಣ, ನಾನು ಅಂಗಡಿ ಇಟ್ಕೊಂಡಿರೋದು ವ್ಯಾಪಾರ ಮಾಡೋದಕ್ಕೆ. ನಿನ್ನೆಯಿಂದ ಹಬ್ಬದ ಐಟಮ್ಗಳು ಸುಮಾರು ಜನ ತಗೊಂಡೋಗವ್ರೆ, ಇನ್ನೆಲ್ಲೂ ಅಲ್ಪ ಸ್ವಲ್ಪ ಐತೆ ಅಷ್ಟೇ. ಇವಾಗ ಬಂದ್ಬಿಟ್ಟು ನೀನು ಸಾಲ ಕೊಡು ಅಂದ್ರೆ ಹೆಂಗ್ ಕೊಡೋಕ್ಕಾಗತ್ತೆ ಸುಬ್ಬಣ್ಣ? ಸಾಲ ಕೊಡಲ್ಲ ಸುಬ್ಬಣ್ಣ, ದುಡ್ಡು ಎತ್ಕೊಂಬ, ಐಟಮ್ ಕೊಡ್ತೀನಿ, ಎತ್ಕೊಂಡು. ಏನ್ ಸುಬ್ಬಣ್ಣ, ನಿಂತವು ದುಡ್ಡಿಲ್ಲ, ಅವ್ರು ನೋಡಿದ್ರೆ ಸಾಲ ಕೊಡಲ್ಲ ಅಂತೀಯ, ನೀನ್ ನೋಡಿದ್ರೆ ಕಾಸಿಲ್ಲ ಅಂತೀಯ, ಇಲ್ಲಿ ನೋಡಿದ್ರೆ ಅಂಗಡಿಯಲ್ಲಿ ಸಾಮಾನು ಕೊಡಲ್ಲ ಅಂತಾರೆ ಅವರು. ಏನ್ ಮಾಡ್ತೀಯ ಇವಾಗ ಸುಬ್ಬಣ್ಣ? ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ನರಸಿಂಹಣ್ಣ. ಅಕ್ಕ, ಹಬ್ಬದ ಐಟಮ್ ಮಾತ್ರ ಇಲ್ಲ ಅಂತ ಹೇಳ್ಬೇಡಕ್ಕ. ನಮ್ಮ ಅಪ್ಪನಿಗೆ ಬೇರೆ ಮಾತು ಕೊಟ್ಬಿಟ್ಟಿದ್ದೀರಿ, ಈ ಗೋಲಿ ಆಟದಲ್ಲಿ ಬೇರೆ ಮಾತು ಕೊಟ್ಬಿಟ್ಟಿದ್ದೀರಿ. ದಯವಿಟ್ಟು ಅಕ್ಕ, ದಯವಿಟ್ಟು ಕೊಡ್ರಕ್ಕ. ಅಲ್ಲ ಸುಬ್ಬಣ್ಣವ್ರೆ, ನಾನು ಸಾಲ ಅಂತೂ ಕೊಡೋಕ್ಕಾಗಲ್ಲ ನಿಮಗೆ. ಆದರೂ ನಿಮ್ಮನ್ನು ನೋಡಿದ್ರೆ ಅಯ್ಯೋ ಅನಿಸ್ತದ. ನನಗಿವಾಗ ಸಾಲ ಕೊಟ್ಟರೆ ನಾನು ಪಾಪರಾಗೋತೀನಿ. ಯಾಕೆ ಅಂತಂದರೆ ಇದಕ್ಕೆ ಮೊದಲು ರವಿ ಗೌಡ್ರು ಬಂದ್ಬಿಟ್ಟು ಮುನ್ರಾಜ್ ಅವ್ರಿಗೆ 2 ಲಕ್ಷ ದುಡ್ಡು ಇಸ್ಕೊಟ್ರು, ಹಬ್ಬದ ಐಟಮ್ ಇಸ್ಕೊಟ್ರು. ನಾನು ಜವಾಬ್ದಾರಿ ಅಂತೇಳಿ ನಾನು ಇರ್ತೀನಿ ಅಂತ ಹೇಳ್ಬಿಟ್ಟು ಕೊಡಿಸ್ಕೊಟ್ಬಿಟ್ರು. ಆದರೆ ಇದುವರೆಗೂ 1 ರೂಪಾಯಿ ದುಡ್ಡು ವಸೂಲಿ ಆಗಿಲ್ಲಪ್ಪ. ನೋಡು, ಐಟಮ್ ಎಲ್ಲ ಖಾಲಿ ಆಗದೆ. ಹೆಂಗೆ ನಾನು ಅಂಗಡಿ ನಡೆಸೋದು? ಈಗ ದಯವಿಟ್ಟು ಬೇಜಾರು ಮಾಡ್ಕೋಬೇಡ್ರಿ ಆಯ್ತಾ. ಆ ಮುನ್ರಾಜ್ ಅವರು ದುಡ್ಡು ಕೊಟ್ಟಿಲ್ಲ, ರವಿ ಪ್ರಕಾಶ್ ಅವ್ರ ಮುಂದಕ್ಕೆ ಬಂದವರು ಅವರು ಕೊಟ್ಟಿಲ್ಲ, ನಮ್ಮ ಪ್ರಕಾಶ್ ಗೌಡ್ರು ಅವರು ಕೊಟ್ಟಿಲ್ಲ. ಹಿಂಗ್ ಮಾಡಿದ್ರೆ ಹೆಂಗೆ? ಇವಾಗ ನೀನು ಬಂದಿದ್ಯಾ ಸಾಲದಕ್ಕೆ, ನಾನು ಎಲ್ಲಿಂದ ತಂದು ಕೊಡ್ಲಿ ನಿಮ್ಗೆ? ದಯವಿಟ್ಟು ಬೇಜಾರು ಮಾಡ್ಕೋಬೇಡ ಸುಬ್ಬಣ್ಣ, ನಾನಂತೂ ಸಾಲ ಕೊಡಲ್ಲ. ದುಡ್ಡು ಕೊಡ್ರಿ, ಐಟಮ್ ಎತ್ಕೊಂಡು ಹೋಗ್ರಿ. ಅದು ಕಡಿಮೆ ಐತೆ, ನಿಮ್ಮ ಅದೃಷ್ಟ ಬೇಗ ಬಂದ್ರೆ ಐಟಮ್ ಸಿಗ್ತದ, ಇಲ್ಲ ಅಂದ್ರೆ ನೀವು ವಿಜಯಪುರಕ್ಕೋ ಇಲ್ಲ ಚಿಕ್ಕಬಳ್ಳಾಪುರಕ್ಕೋ ಹೋಗ್ಬೇಕಾಗ್ತದ. ಅದು ನಿಮ್ಮ ಇಷ್ಟ. ಇಂಥ ಪರಿಸ್ಥಿತಿ ಬರುತ್ತೆ ಅಂತ ಗೊತ್ತಾಗಿ ನಮ್ಮಪ್ಪ ನನಗೆ ಕೊಟ್ಟಂತ ಒಂದು ಸೈಟು, ಆ ಪತ್ರಗಳನ್ನ ನಾನು ತಂದಿದ್ದೀನಕ್ಕ. ದಯವಿಟ್ಟು ಈ ಪತ್ರಗಳನ್ನು ಮಡ್ಕೊಂಡು ನನಗೆ ಯುಗಾದಿ ಹಬ್ಬದ ಐಟಮ್ ಕೊಡಕ್ಕ. ಬೇಳೆ ಬೆಲ್ಲ ಮೈದಾ
ಎಣ್ಣೆ ಎಲ್ಲ ಕೊಡಕ್ಕ, ಯುಗಾದಿ ಹಬ್ಬದ ಐಟಮ್ ಎಲ್ಲ ಕೊಡಕ್ಕ, ದಯವಿಟ್ಟು ಕೇಳ್ಕೊತಾ ಇದ್ದಿದ್ದಕ್ಕ. ಇಲ್ಲ ಅಂತ ಮಾತ್ರ ಹೇಳ್ಬೇಡಕ್ಕ, ಹೇಳ್ಬೇಡ. ಎಲ್ಲ ನೋವು ತಿಂತಾ ಇದ್ದೀರಾ. ಆ ಕಲಾವಿದ ಮುನ್ರಾಜ್ ಅವರು, CN ಮುನ್ರಾಜ್ ಅವ್ರಿಗೆ ನಮ್ಮ ರವಿಪ್ರಕಾಶ್ ಗೌಡ್ರು ಮುಂದಕ್ಕೆ ಬಂದು ದುಡ್ಡು ಕೊಡ್ಸಿದ್ರಿ 2 ಲಕ್ಷ. ಅದು ಕೊಟ್ಟಿಲ್ಲ ಅನ್ನೋ ಬಾಧೆಯಲ್ಲಿ ನಿಮ್ಮನ್ನ ಇದೆಲ್ಲ ಅಂದ್ಬಿಟ್ಟೆ. ಮನ್ಸಿಗೆ ಹಚ್ಕೊಬೇಡ್ರಿ. ಈಗ ಪತ್ರಗಳು ಕೊಟ್ಬಿಟ್ಟು ಐಟಮ್ ಕೊಡ್ತೀರಿ, ಏನೇನು ಬೇಕು ಹೇಳ್ರಿ, ಎತ್ಕೊಂಡು ಹೋಗ್ರಿ. ಸುಬ್ಬಣ್ಣರೇ, ಆ ಪತ್ರಗಳು ಕೊಡ್ರಿ, ಕೊಟ್ಬಿಟ್ಟು ಸಾಮಾನು ಐಟಮ್ ತಗೊಂಡು ಹೋಗೋಣ. ಹೌದು, ಸೈಟ್ದು ಪತ್ರಗಳು ತಂದು ಕೊಟ್ಟು ನಿಮ್ಗೆ ಐಟಮ್ ತಗೊಂಡೋಗ್ಬೇಕು ಅಂತ ಕೇಳ್ತಾ ಇದ್ದಾರೆ. ಈ ಪತ್ರಗಳು ಮಾಡ್ಕೊಂಡು ಐಟಮ್ ಕೊಡ್ರಿ. ಆಯ್ತು, ಕರೆಕ್ಟಾಗಿ ಬಡ್ಡಿ ಕಟ್ಕೊಂಡು ಹೋಗ್ಬೇಕಪ್ಪ. ಇಲ್ಲ ಅಂತಂದ್ರೆ ಇದು ಜಮೀನು, ಈ ಸೈಟ್ನ ನಮ್ಮ ಹೆಸರಿಗೆ ರಿಜಿಸ್ಟರ್ ಆಗ್ತದ. ಭಯ ಇರ್ಲಿ. ಏನ್ ಐಟಮ್ ಬೇಕು ಎಲ್ಲ ಲಿಸ್ಟ್ ಹೇಳ್ರಿ, ಐಟಮ್ ಎತ್ಕೊಂಡು ಹೋಗ್ರಿ ಹಬ್ಬಕ್ಕೆ. ಆಯ್ತಾ? ತಿಂಗಳ ಕರೆಕ್ಟಾಗಿ ಬಡ್ಡಿ ಕಟ್ತಿರ್ತಾನೆ. ಯಾ ಮಾರಬಾರ್ದು, ಯಾಕಂದ್ರೆ ಈ ಸೈಟ್ ಮತ್ತೆ ನಮ್ಮ ಹೆಸರಿಗೆ ಬಂದ್ರೆ ಮತ್ತೆ ನಿಮ್ಗೆ ವಾಪಸ್ ಬರಲ್ಲ. ಆಯ್ತಾ? ರಿಜಿಸ್ಟರ್ ಮಾಡ್ಕೊಡ್ತಾ ಇದ್ದೀರಾ? ಹುಷಾರಿರ್ಲಿ. ಎಷ್ಟು ಜನಕ್ಕೆ ಒಬ್ಬಟ್ಟು ಊಟ ಹಾಕ್ಸ್ತಾ ಇದ್ದೀರಪ್ಪ ನೀವು? ಊರಲ್ಲಿರೋ ಎಲ್ರಿಗೂ ಹೇಳಿದ್ದೀವಿ. ನಮ್ಮ ತಾತ ಮುತ್ತಾತ ಕಾಲದಿಂದಲೂ ನಮ್ಮ ವಂಶದಲ್ಲಿ ತಲಾಂತರದಿಂದ ಈ ಹಬ್ಬ ಮಾಡ್ತಾ ಇದ್ದೀವಿ. ಎಲ್ರಿಗೂ ಊಟ ಹಾಕ್ಸ್ಬೇಕು ಅಂತ ಆಸೆ ಬೀಳ್ತಾ ಇದ್ದೀವಕ್ಕ. ದಯವಿಟ್ಟು ಸಹಾಯ ಮಾಡ್ರಕ್ಕ, ಸಹಾಯ ಮಾಡಿ. ಆಯ್ತಪ್ಪ, ಈಗ ಊರೆಲ್ಲರಿಗೂ ಹಾಕಿಸ್ಬೇಕು ಅಂತ ಇದೆಯಾ? ಸುಮಾರು 2 ರಿಂದ 3 ಲಕ್ಷ ಖರ್ಚಾಗ್ತದೆ ಊರವ್ರಿಗೆಲ್ಲ ಹಾಕಬೇಕು ಅಂದರೆ. ಈಗ ಈ ಪತ್ರಕ್ಕೆ ನಾನು ಒಂದು 2 ಲಕ್ಷ ಕೊಡ್ಬೋದು ಅಷ್ಟೇನೆ. ಅರ್ಥ ಆಯ್ತಾ? 2 ಲಕ್ಷಕ್ಕೆ ಏನೇನು ಐಟಮ್ ಬೇಕು ಎಲ್ಲ ತಗೊಂಡೋಗ್ರಿ, ಕೊಡ್ತೀನಿ. ಈ ನನ್ನ ಮಕ್ಕಳನ್ನ ಬೆಳಗ್ಗೆನೆ ಕಳಿಸಿದ್ಯಾ ಐಟಮ್ ತರ್ತಂತೇಳಿ, ಒಬ್ಬರು ಬರಲಿ ಈ ಕಡೆ. ಏನು ಮಾಡ್ತೇನೆ ಅಂತ ಗೊತ್ತಿಲ್ಲ. ಹಬ್ಬಂದು ಬಂತು, ಯುಗಾದಿ ಹಬ್ಬ, ಐಟಮ್ ಏನು ತರಲಿಲ್ಲ. ಎಲ್ಲ ಇಲ್ಲ, ಬೇಳೆ ಇಲ್ಲ, ರವಿ ಇಲ್ಲ, ಎಣ್ಣೆ ಇಲ್ಲ. ಅದು ಎಲ್ಲಿ ಹೋದ್ರು ಏನೋ ನಾನೇ ತರಬೇಕಾಗ್ತದೆ ಅಂತೇಳಿ ಅಂದ್ಕೊಂಡಿದ್ದೆ. ಆಗಲ್ಲ, ನಾನೇ ನಾನು ಬಾದ್ನೆ ತಿರ್ಕೊಂತೀನಿ. ಎಲ್ಲೆಲ್ಲೆಲ್ಲೂ ಹಬ್ಬ ಹಬ್ಬ ಬಂತು ಯುಗಾದಿ ಹಬ್ಬ, ಈ ಸಂಬಂಧ ಬೆಸೆದ ಹಬ್ಬ, ಕಣ್ತುಂಬ ಪ್ರೀತಿ. ಸುಬ್ಬಣ್ಣವ್ರೆ, ಬಂದ್ಬಿಟ್ಟಿದ್ರೆ ಏನ್ ಸಮಾಚಾರ? ಮತ್ತೆ ನಾವೇನು ಬಂದ್ರೆ ನಿಮ್ಮನ್ನು ಸಾಲ ಕೇಳಕ್ಕೆ ಬಂದಿಲ್ಲ. ಈಗ ನಮ್ಮ ತಂದೆಯವರು ನನಗೊಂದು ಸೈಟನ್ನು ಕೊಟ್ಟಿದ್ರು. ಅದನ್ನ ಅಡ ಇಟ್ಬಿಟ್ಟು ನಾವು ಹೊಸದು ಊಟಕ್ಕೆ ಅರೇಂಜ್ ಮಾಡ್ಕೊಂಡಿರಿ. ನನ್ನ ತಮ್ಮ ಹೋಳಿಗೆ ಊಟಕ್ಕೆ ಅರೇಂಜ್ ಮಾಡಿದ್ದಾರೆ. ದಯಮಾಡಿ ಊಟಕ್ಕೆ ಬನ್ನಿ, ನೀವು ಕುಟುಂಬ ಸಮೇತ ಬನ್ನಿ. ನೋಡಪ್ಪ ಸೋಮಣ್ಣ, ನೀನು ಸೈಟ್ ಅಡ ಇಟ್ಬಿಟ್ಟು ತಗೊಂಡೋಗಿ ಹಬ್ಬ ಮಾಡ್ತೀನಿ ಅಂತ ಹೊರಟಿದ್ಯಲ್ಲ, ಯಾವ ಸರಿನಾ? ಆಯ್ತು, ಅಕಸ್ಮಾತ್ ನನಗೆ ಕುದ್ಬಿಟ್ಟಿದ್ರೆ ನಾನೇ ಬಟ್ಟಿ ದುಡ್ಡು ಕೊಡ್ತಾ ಇರಲಿಲ್ಲ ನಿನಗೆ. ಅಲ್ಲ ಪ್ರಕಾಶಣ್ಣ, ಬೆಳಿಗ್ಗೆ ನಿಮ್ಮನ್ನ ಕಾಲು ಹಿಡ್ಕೊಂಡು ಕಾಸು ಕೊಡೋಣ ಅಂತ ಕೇಳಿದ್ವಿ. ನೀವು ಇಲ್ಲ ಅಂತ ಹೇಳ್ಬಿಟ್ರೆ ಇವತ್ತು ನಮ್ಮ ಜಮೀನುಗಳನ್ನ ಮಾರ್ಕೊಂಡು ನಾವು ಹಬ್ಬ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ದೇವಸ್ಥಾನ ಹತ್ರ ಕಾಲು ಹಿಡ್ಕೊಂಡು ನಿಮ್ಮನ್ನ ಕಾಸು ಕೇಳ್ತೆ, ನೀವು ಇಲ್ಲ ಅಂತ ಹೇಳ್ಬಿಟ್ರಿ. ಈ ದಿನ ನಾವು ನಮ್ಮ ಜಮೀನುಗಳನ್ನ ಮಾರ್ಕೊಂಡು ಹಬ್ಬ ಮಾಡ್ತಾ ಇದ್ದೀವಿ. ದಯವಿಟ್ಟು ನಿಮ್ಮ ಕುಟುಂಬದವರೆಲ್ಲ ಬಂದು ದಯವಿಟ್ಟು ಹಬ್ಬದ ಊಟ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಕೇಳ್ಕೊತಾ ಇದ್ದೀವಿ. ಸುಬ್ಬಣ್ಣ, ನೀನು ಹೇಳ್ತಾ ಇರೋದು ನನಗೆ ನೋವಾಗ್ತೈತೆ, ನಿಜಾನೇ. ನೀನು ಹೋಗಿ ಹಬ್ಬದ ದಿವಸ ಸಾಲ ಕೇಳಿದ್ರೆ ಹೆಂಗ್ ತಾನೇ ಕೊಡಕ್ಕಾಗ್ತದೆ? ನೀನು ಅಕಸ್ಮಾತ್ ಹಬ್ಬಕ್ಕೆ ಮುಂಚೆ ಆದರೂ ಕೇಳಿದ್ರೆ ನಾನು ಕೊಡ್ತಾ ಇದ್ದೆ. ನೀನು ತಗೊಂಡೋಗ್ಬಿಟ್ಟು ಹಬ್ಬದ ದಿವಸ, ವರ್ಷಕ್ಕೊಂದು ಸತಿ ಯುಗಾದಿ ಹಬ್ಬ ಬರೋದು ರೈತರಿಗೆ, ಹೊಸ ವರ್ಷದ ಹೊಸ ಹಬ್ಬ ಅಂತ ಹಬ್ಬದ ದಿವಸ ಹೋಗಿ ನೀನು ಸಾಲ ಕೇಳಿದ್ರೆ ಮನೆಯಲ್ಲಿ ಫ್ಯಾಮಿಲಿನೂ ಕೊಡೋದಿಲ್ಲ, ಒಂದು ಕಡೆ ನಾನು ಕೊಡೋಕ್ಕಾಗಲ್ಲ. ಅಕಸ್ಮಾತ್ ಹಬ್ಬಕ್ಕೆ ಮುಂಚೆ ನೀನು ಕೇಳಿದ್ರೆ ನಾನು ಕೊಡ್ತಾ ಇದ್ದೆ, ಕೊಡಲ್ಲ ಅಂತ ಇರಲ್ಲ. ಆಯ್ತು, ನೀನೇನೋ ಇಷ್ಟೊಂದು ನೋವು ತಿನ್ಕೊಂಡು ಹೇಳ್ತಾ ಇದ್ದಾಗ ನಿಮ್ಮ ಮನೆಗೆ ಬಂದು ಊಟ ಮಾಡ್ಕೊಂಡು ಬರ್ತೀರಾ ಸುಬ್ಬಣ್ಣ? ಸುಬ್ಬಣ್ಣ, ಇನ್ನೇನು ಹಬ್ಬದ ಊಟಕ್ಕೆ ಪ್ರಕಾಶನ ಒಪ್ಕೊಂಡಿದ್ದಾನಲ್ಲ, ಬಂದು ಊಟ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇನ್ನೇನು ಆಯ್ತಲ್ಲ. ಹೋಗೋಣ, ನಡೆಯೋದು ನಾವು. ಹಬ್ಬ ಹಬ್ಬ ಬಂತು ಯುಗಾದಿ ಹಬ್ಬ, ಈ ಸಂಬಂಧ ಬೆಸೆದ. ಬಾದ್ನೆ ತಿರ್ಕೊಂತೀನಿ. ಈ ಕಡೆ ನೋಡ್ತೀಯ, ಈ ಕಡೆ ನೋಡ್ತೀವಿ, ಎಲ್ಲಿ ಪಥ್ಯನೇ ಅಲ್ಲ. ನಾನು ಏನು ಮಾಡೋದು ಇವಾಗ? ಇಲ್ಲಿದೆಯಲ್ಲಪ್ಪ ಅಪ್ಪ, ನೀನು ಕೊಟ್ಟಿರೋ ಮಾತು ಪ್ರಕಾರ, ನನ್ನ ಜಮೀನು ಅಡ ಇಟ್ಟೆಯೋ. ಇವತ್ತು ನೀನು ಹೇಳ್ದಲ್ಲ, ಬೇಳೆ ಬೆಲ್ಲ ಮೈದಾ ಎಲ್ಲ ಎಣ್ಣೆ ಸಮೇತ ತಂದಿದ್ದೀನಿ. ಹಬ್ಬ ಮಾಡಪ್ಪ ಚೆನ್ನಾಗಿ. ನೋಡಪ್ಪ, ಒಳ್ಳೆ ಕೆಲಸ ಮಾಡಿದ್ರಿ. ಒಳ್ಳೆ ಕೆಲಸ ಮಾಡಿದ್ರಿ. ನಟ್ರು ಬೇರೆ ಬಂದವ್ರೆ, ಬೇಗ ಅವ್ರಿಗೆ ಒಬ್ಬಟ್ಟು ರೆಡಿ ಮಾಡಿ ಅವ್ರಿಗೆ ಊಟ ಇಟ್ಬಿಟ್ಟು ಅವ್ರನ್ನ ಕಳ್ಸಿರಿ. ಅವನೇನೋ ಬೇಳೆ ಬೆಲ್ಲ ಎಣ್ಣೆ ಎಲ್ಲ ತಂದ, ನೀನೇನೋ ತಂದೆವು? ಅಪ್ಪ, ನಾನು ಆ ಸೈಟನ್ನು ಅಡ ಇಟ್ಬಿಟ್ಟು ಕುರಿಗಳು ಏನು ವಸ್ತುಕ್ಕೆ ಏನು ಬೇಕೋ ಅದನ್ನೆಲ್ಲನೂ ಅರೇಂಜ್ ಮಾಡಿ ತಗೊಂಡ್ಬಿಟ್ಟಿದ್ದೀನಪ್ಪ. ವಸ್ತುಕ್ಕೆ ನಾನೆಲ್ಲರೂ ಅರೇಂಜ್ ಮಾಡಿದ್ದೀನಿ. ಆಯ್ತಪ್ಪ, ಒಳ್ಳೆ ಕೆಲಸ ಮಾಡಿದ್ರಿ. ಏನ್ರ ನನ್ನ ಮಕ್ಕಳ್ರಿ
ನಾನು ಸೈಟ್ ಕೊಟ್ಟಿದ್ನಲ್ಲ ಆ ಸೈಟ್ ಅಡವೆ ಇಟ್ಬಿಟ್ಟು ನೀವು ಹಬ್ಬ ಸಾಮಾನು ತಂದಿದ್ರಿ ಇದನ್ನ ದೊಡ್ಡ ಹಾಸ್ಕೊಂಡ್ರಿ ನಡ್ರಿ ಹೋಳಿಗೆಲ್ಲ ಮಾಡಿ ಅವ್ರ ಬಂದವ್ರನ್ನೆಲ್ಲ ನೋಡ್ಕೊಂಡ್ರ ಅದು ಗೋಮತೆ ನಿಂಗೆ ಬಾಳೆಹಣ್ಣು ತಂದಿದ್ದೀನಮ್ಮ ಇವತ್ತು ಯುಗಾದಿ ಹಬ್ಬಮ್ಮ. ತಗೋ ನೀನು ಬಾಳೆಹಣ್ಣು ತಿನ್ನಮ್ಮ. ಬಾಳೆಹಣ್ಣು ತಂದಿದ್ದೀನಿ, 2 ಬಾಳೆಹಣ್ಣು ತಿನ್ನಮ್ಮ. ಶಾರದಕ್ಕ ನಮಸ್ಕಾರ ಅಕ್ಕ. ಇವತ್ತು ಯುಗಾದಿ ಹಬ್ಬ ಮಾಡ್ತಾ ಇದ್ರಿ. ನೀವು ಹೇಳಿದ್ದಂಗೆ ನಿಮ್ಮ ತಂಗಿ ಅಂಗಡಿಯಲ್ಲಿ ಯುಗಾದಿ ಹಬ್ಬಕ್ಕೆ ಎಲ್ಲ ಐಟಮ್ ಕೊಟ್ಟಿದ್ದಾರೆ. ತುಂಬಾ ಸಂತೋಷ ಆಯ್ತಕ್ಕ. ದಯವಿಟ್ಟು ನಮ್ಮ ಮನೆಗೆ ಊಟಕ್ಕೆ ಬರ್ಬೇಕಕ್ಕ. ಆಯ್ತು ಸುಬ್ಬಣ್ಣ, ನಾರಾಯಣ ಸುಬ್ಬಣ್ಣ, ನನ್ನ ತಂಗಿ ಬಂಗಾರಮ್ಮ ಎಲ್ಲ ಕೊಟ್ಲಾ? ನಿಮ್ ತಂಗಿ ಯುಗಾದಿ ಹಬ್ಬಕ್ಕೆ ಎಲ್ಲ ಸಾಮಾನು ಕೊಟ್ಟಿದ್ದಾರೆ. ದಯವಿಟ್ಟು ನೀವು ಈ ದಿನ ನಮ್ಗೆ ನಮ್ಮ ಮನೆಗೆ ಯುಗಾದಿ ಹಬ್ಬಕ್ಕೆ ಊಟಕ್ಕೆ ಬರ್ಬೇಕಕ್ಕ. ಬರ್ತೀನಿ ಸುಬ್ಬಣ್ಣ, ಬರ್ತೀನಿ ನಾನು ಸುಬ್ಬಣ್ಣ. ಇಂದು ಪಾನಿಗೆಲ್ಲ ಹಬ್ಬ, ಗಾಳಿ ಗಂಧಕ್ಕೂ ಹಬ್ಬ, ಇಂದು ಭೂಮಿಗೆಲ್ಲ ಹಬ್ಬ. ಬಂಗಾರಕ್ಕ, ಇವತ್ತು ಮನೇಲಿ ಯುಗಾದಿ ಹಬ್ಬ ಮಾಡ್ತಾ ಇದ್ದೀವಿ. ನೀವು ಕೊಟ್ಟಂತ ಐಟಮ್ ಅಲ್ಲಿ ನಾವು ಇವತ್ತು ಯುಗಾದಿ ಹಬ್ಬ ಮಾಡ್ತಾ ಇದ್ದೀವಿ. ದಯವಿಟ್ಟು ನೀವು ನಿಮ್ಮ ಕುಟುಂಬ ಸಮೇತ ನಮ್ಮ ಮನೆಗೆ ಊಟ ಬರ್ಬೇಕಕ್ಕ. ಅಲ್ಲ ಸುಬ್ಬಣ್ಣ, ನೀನು ನನ್ನ ಹತ್ರ ಸಾಲ ತಗೊಂಡೋಗಿ ನಿಮ್ಮ ಮನೆ ಸೈಟಿದು ಪತ್ರಗಳೆಲ್ಲ ಎತ್ಕೊಂಡು ಗಿರ್ವಿ ಇಟ್ಬಿಟ್ಟು ಐಟಮ್ ತಗೊಂಡೋಗಿದ್ಯಾ? ಊಟೆಲ್ಲ ಊಟ ಹಾಕ್ತೀರಿ ಅಂತೀಯಾ? ಈ ಯುಗಾದಿ ಹಬ್ಬನ ನಾವು ನಮ್ಮ ವಂಶ ಪರಂಪರೆಯಿಂದಲೂ ನಮ್ಮ ತಾತ ಮುತ್ತಾತ ಕಾಲದಿಂದಲೂ ನಾವು ಆಚರಿಸ್ಕೊಂಡು ಬಂದಿದ್ದೀವಿ ಅಕ್ಕ. ದಯವಿಟ್ಟು ನಮ್ಗೆ ಆಗದೆ ಇರೋರು ಆಗಿರೋರು ಎಲ್ರಿಗೂ ಹೇಳಿದ್ವಿ ಅಕ್ಕ. ದಯವಿಟ್ಟು ನೀವೆಲ್ಲ ಬಂದು ನಮ್ಮ ಮನೇಲಿ ಯುಗಾದಿ ಹಬ್ಬದ ಊಟ ಮಾಡ್ಕೊಂಡು ಹೋಗ್ಬೇಕು. ಆಯ್ತು ಸುಬ್ಬಣ್ಣ ಅವರೇ, ನೀವು ಇಷ್ಟು ಪ್ರೀತಿಯಿಂದ ಕರೀತಾ ಇದ್ದೀರಾ, ನಾವೆಲ್ಲರೂ ಕೂಡ ಊಟಕ್ಕೆ ಬರ್ತೀವಿ. ಆಯ್ತು ನಡೀರಿ, ಆಮೇಲೆ ಬರ್ತೀವಿ. ಆಯ್ತಕ್ಕ, ಬನ್ನಿ ಅಕ್ಕ. ಬೇವು ಕೂಡ ಸಿಹಿಯಾಯ್ತು, ಬೆಲ್ಲ ಬೆಲ್ಲ ಜೇನಾಯ್ತು, ಮನೆಯ ತುಂಬ ನಗುವಿನ ತೋರಣ ತೂಗಿತ್ತು. ಚಿಂತೆ ನೋವು ಹಗುರಾಯ್ತು, ಸುಗ್ಗಿ ಸಿರಿಯ ಮಳೆ ಆಯ್ತು, ಮನದ ತುಂಬ ಹರುಷದ ಹೂರಣ ಆಹಾ ಮೂಡಿತು. ಎಲ್ಲೆಲ್ಲೂ ಜೀವ ಕಳೆ, ಜೀವಕ್ಕಿದು ಹೂವ ಕಳೆ, ಎಲ್ಲೆಲ್ಲೂ ಜೀವ ಕಳೆ, ಜೀವಕ್ಕಿದು ಹೂವ ಕಳೆ. ಎಲ್ಲೆಲ್ಲೆಲ್ಲೂ ಹಬ್ಬ ಹಬ್ಬ, ಬಂತು ಯುಗಾದಿ ಹಬ್ಬ, ಈ ಸಂಬಂಧ ಬೆಸೆದ ಹಬ್ಬ, ಕಣ್ತುಂಬ ಪ್ರೀತಿ ಹಬ್ಬ. ಎಲ್ಲೆಲ್ಲೆಲ್ಲೂ ಹಬ್ಬ ಹಬ್ಬ, ಬಂತು ಯುಗಾದಿ ಹಬ್ಬ, ಈ ಸಂಬಂಧ ಬೆಸೆದ ಹಬ್ಬ, ಕಣ್ತು. ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ, ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ, ಹೊಸ ವರುಷಕ್ಕೆ ಹೊಸ ಹರ. ಬೇವು ಕೂಡ ಸಿಹಿಯಾಯ್ತು, ಬೆಲ್ಲ ಬೆಲ್ಲ ಜೇನಾಯ್ತು, ಮನೆಯ ತುಂಬ ನಗುವಿನ ತೋರಣ ತೂಗಿತ್ತು. ಚಿಂತೆ ನೋವು ಹಗುರಾಯ್ತು, ಸುಗ್ಗಿ ಸಿರಿಯ ಮಳೆ ಆಯ್ತು, ಮನದ ತುಂಬ ಹರುಷದ ಹೂರಣ ಆಹಾ ಮೂಡಿತು. ಇವತ್ತು ಯುಗಾದಿ ಹಬ್ಬ ಜೋರಾಗಿ ಮಾಡ್ಬೇಕು. ಜಾಂತಾಗೆ ನಟ್ರು ಬಂದ್ರೆ ಅವ್ರು ಸರಿಯಾಗಿ ಊಟ ಈಗ ಆಚೆ ಅವ್ರ ಹೊತ್ತ ತುಂಬ ಊಟ ಮಾಡ್ಸಿ ಅವ್ರ ಆನಂದ ಪಡಿಸಿ ಹೋಗಿ ಊರವ್ರಿಗೆಲ್ಲ ಹೋಳಿಗೆ ಒಬ್ಬಟ್ಟು ಮಾಡ್ತಿದ್ದೇನೋ. ಅಪ್ಪ, ನಾನು ನೀನ್ ಕೊಟ್ಟಿದ್ದೀಯಲ್ಲ ಆ ಸೈಟ್ನ ಬಡ್ಡಿ ಬಂಗಾರಮ್ಮನ ಹತ್ರ ಅಡಕ್ಕಿ ಇವತ್ತು ದೇವಸ್ಥಾನದಲ್ಲಿ ಸಾವಿರಾರು ಜನಕ್ಕ ಊಟ ಹಾಕ್ಸ್ತಾ ಇದ್ದೆ. ಮಗನ ಹುಟ್ಟಿದ್ದಕ್ಕೆ ಮಾತ್ರ ಹಂಚ್ಕೊಂಡೆ. ನೀನ್ ಈ ಹಬ್ಬಕ್ಕೆ ನನಗೆ ಯಾರ್ಯಾರು ಸಹಾಯ ಮಾಡಿದಾರೋ ಅವ್ರನ್ನೆಲ್ಲೂ ಕರೆದಿದ್ದೀನಿ. ಅವ್ರೆಲ್ರು ಬರ್ತಾ ಇದ್ದಾರಪ್ಪ. ಬರ್ತಾ ಇದ್ದಾರಾ? ಆಯ್ತು, ಅವ್ರ ಊಟ ಬಡಿಸಿರ. ಬನ್ನಿ ಬನ್ನಿ ಬನ್ನಿ, ಕುಟುಂಬ ಸಮೇತ ಬರ್ತಾರೆ. ಬನ್ನಿ ಬನ್ನಿ, ದಯಮಾಡಿ. ಪ್ರಕಾಶನ, ಸರಸ್ವತಕ್ಕ, ಶಾರದಕ್ಕ, ಬಡ್ಡಿ ಬಂಗಾರಕ್ಕ, ನಾಯಕಮಣ, ದೇವಣ್ಣ ಎಲ್ರು ಬಂದಿದ್ದೀರಾ. ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಹೋಗ್ಬೇಕಣ್ಣ. ಸುಬ್ಬಣ್ಣ, ರಾಮಣ್ಣ, ಇವತ್ತು ನನ್ನ ತಮ್ಮ ಸುಬ್ಬಣ್ಣ ಹೋಳಿಗೆ ಊಟ ಮಾಡಿಸಿದಾನೆ. ಹೊಟ್ಟೆ ತುಂಬಾ ಊಟ ಮಾಡ್ರಿ. ನಾಳೆ ಹೊಸ್ತೋರ್ಗ ಊಟಕ್ಕೆ ನೀವು ಖಂಡಿತ ನಮ್ಮ ಮನೆಗೆ ಬರ್ಲೇಬೇಕು. ಮತ್ತೆ ನಮ್ಮಪ್ಪ ಏನೋ ಒಂದ್ ಸೈಟ್ ಕೊಟ್ಟಿದ್ರು, ಆ ಸೈಟಿನ ಹಡ ಇಟ್ಬಿಟ್ಟು ನಾನು ಭರ್ಜರಿಯಾಗಿ ಬಾಡೂಟ ಹಾಕ್ತಾ ಇದೀನಿ. ಸುಬ್ಬಣ್ಣ, ಸೋಮಣ್ಣ, ಚೆನ್ನಾಗಿದ್ದೀರಾ? ನೋಡಪ್ಪ, ಈಗ ಹಬ್ಬ ಮಾಡಕ್ಕೆ ಎಲ್ಲ ತಯಾರಾಗಿದ್ದೀರಿ.
ನನ್ನ ದುಡ್ಡು ಕೇಳಿದ್ರಿ, ಆದರೂ ನಾನು ಹಬ್ಬದ ದಿವಸ ಅಂತೇಳಿ ದುಡ್ಡು ಕೊಡೋಕ್ಕಾಗಲಿಲ್ಲ. ಆದರೂ ನೀವು ಒಂದು ಸೈಟ್ ಆಡಬೇಕು, ಇಲ್ಲ ನಿಮ್ಮ ಬಾಧೆ ನೀವೇನೋ ಬಾಧೆ ಬಿದ್ದು ಹಬ್ಬ ಮಾಡ್ತಾ ಇದ್ದೀರಿ. ಯುಗಾದಿ ಹಬ್ಬ ಭಾಳ ಜೋರಾಗಿ ಮಾಡ್ತಾ ಇದ್ದೀರಿ. ಮೊದಲನೇದಾಗಿ ಯುಗಾದಿ ಹಬ್ಬದ ಶುಭಾಶಯಗಳು ಅಂತ ಏನು ಇವತ್ತು ಊಟಕ್ಕೆ ಕರೆದಿದ್ದೀರಿ, ನಮ್ಮ ಕುಟುಂಬ ಸಮೇತ ಎಲ್ಲರೂ ಬಂದಿದ್ದೀವಿ. ನಿಮಗೆ ಸಂತೋಷ ಆಗಲಿ, ನೀವು ಹೇಳಿದ ಮಾತು ಗೌರವ ಕೊಟ್ಟು ಬಂದಿದ್ದೀವಪ್ಪ. ಬುದ್ಧಿ ಬಗಾರಕ್ಕ ನೀವೆಲ್ಲ ಬಂದಿದ್ದು ತುಂಬಾ ಸಂತೋಷ ಆಯ್ತಕ್ಕ, ತುಂಬಾ ಸಂತೋಷ ಆಯ್ತು ಅಕ್ಕ. ಬಂದಕ್ಕ ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಇವತ್ತು ನನ್ನ ತಮ್ಮ ಉಗಾದಿ ಹಬ್ಬಕ್ಕೆ ಒಳ್ಳೆ ಹೋಳಿಗೆ ಊಟ ಮಾಡ್ತೇನೆ. ಊಟ ಮಾಡ್ಕೊಂಡು ಹೋಗಿ ನಾಳೆ ಹೊಸ್ತಡ್ಕೋಕ್ಕೆ ಖಂಡಿತ ನೀವು ಬರ್ಲೇಬೇಕು, ಕುಟುಂಬ ಸಮೇತ ಬನ್ನಿ. ನಾನು ಕೂಡ ನಮ್ಮ ಅಪ್ಪ ನನ್ಗೊಂದು ಹೆಸರಲ್ಲಿ ಸೈಟ್ ಕೊಟ್ಟಿದ್ದ, ಅದನ್ನ ಅಡ ಇಟ್ಬಿಟ್ಟು ಭರ್ಜರಿಯಾಗಿ ಬಾಡೋಟ ಹಾಕ್ತಾ ಇದೀನಿ. ಹೊಸ್ತಡ್ಕೋಕ್ಕೆ ನೀವು ಖಂಡಿತ ಬರ್ಲೇಬೇಕು, ನೀವು ಕುಟುಂಬ ಸಮೇತ ಬನ್ನಿ. ಬರೋಬರ ನೀವು ಖಂಡಿತ ಬನ್ನಿ. ಬಂದಿರೋದಾಗಲೂ ಕೂಡ ನಾವು ಬಹಳ ಖುಷಿ ಆಯ್ತು. ಊಟ ಕೂತ್ಕೊಳ್ಳಿ, ಹಾಗೇನೆ ಬನ್ನಿ ಬನ್ನಿ ಮೇಡಮ್. ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ, ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ. ಹೊಸ ವರುಷಕ್ಕೆ ಹೊಸ ಹರ್ಷವ ಹೊಸತು ಹೊಸತು ತರುತ್ತಿದೆ. ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ. ಹೊಸ ವರುಷಕ್ಕೆ ಹೊಸ ಹರ್ಷವ ಹೊಸತು ಹೊಸತು ತರುತ್ತಿದೆ, ಹೊಸತು ಹೊಸತು ತರುತ್ತಿದೆ. ಚತಕ ಶಸ್ಪತಕ ಯವನ ಪ್ರಕಾಶನ ನರಸಮಣ್ಣ ಬಾ ಹೊಟ್ಟೆ ತುಂಬ ಊಟ ಮಾಡಬೇಕು. ಸುಬ್ಬಣ್ಣರೇ, ಸೋಮಣ್ಣರೇ, ಅಂತೂ ಇಂತೂ ಯುಗಾದಿ ಹಬ್ಬದ ಸಂಭ್ರಮ ಸಡಗರವನ್ನು ಅದ್ದೂರಿಯಾಗಿ ನೆರವೇರಿಸ್ಕೊಟ್ಟಿದ್ದಾರೆ. ಅಲ್ಲಿ ನೋಡಿದ್ರೆ ದೇವಸ್ಥಾನದಲ್ಲಿ 100 ಜನ ಊಟ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿದ್ರೆ ಎಲ್ಲಾ ಸ್ನೇಹಿತರು ಬಂದು ಎಲ್ಲವೂ ಊಟ ಮಾಡ್ತಿದ್ದಾರೆ. ಒಬ್ಬಟ್ಟು ಊಟ ಅಂತೂ ಚೆನ್ನಾಗಿತ್ತು. ಈ ವರ್ಷ ಯುಗಾದಿ ಹಬ್ಬದ ಸಂಭ್ರಮ ಅದ್ದೂರಿಯಾಗಿ ನೆರವೇರಿಸಿದ್ದಾರೆ. ಆ ದೇವರು ಆಯುಷ್ ಆರೋಗ್ಯ ಕೊಟ್ಟು ನಿಮ್ಮನ್ನೆಲ್ಲ ಕಾಪಾಡಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಪ್ಪ. ನಮಸ್ಕಾರ ಸ್ನೇಹಿತರೆಲ್ಲರೂ ಬಂದಿದ್ದೀರಾ? ನರಸಿಂಹಣ್ಣವರು ಸರ್ ಎಲ್ಲರೂ ಬಂದಿದ್ದೀರಾ? ಈಗೇನು ನಿನ್ನೆ ನಾವು ಮಾತಾಡ್ಕೊಂಡಂಗೆ ಆ ಗೇಮಲ್ಲಿ ಆಟದಲ್ಲಿ ನಾನು ಸೋದರದಿಂದ ನಾನು ಈ ಹೊಸದೊಂದು ಅರೇಂಜ್ ಮಾಡಿಸಿದ್ದೀನಿ. ಸೊ ದಯವಿಟ್ಟು ಎಲ್ಲರೂ ಊಟ ಮಾಡ್ಕೊಂಡು ಹೋಗ್ಬೇಕು. ದಯವಿಟ್ಟು ಎಲ್ಲರೂ ಬಂದು ಊಟ ಮಾಡೋಣ. ಎಲ್ಲೆಲ್ಲೆಲ್ಲೂ ಹಬ್ಬ ಹಬ್ಬ ಬಂತು ಯುಗಾದಿ ಹಬ್ಬ, ಈ ಸಂಬಂಧ ಬೆಸೆದ ಹಬ್ಬ, ಕಣ್ತುಂಬ ಪ್ರೀತಿ ಹಬ್ಬ. ಎಲ್ಲೆಲ್ಲೆಲ್ಲೂ ಹಬ್ಬ ಹಬ್ಬ ಬಂತು ಯುಗಾದಿ ಹಬ್ಬ, ಈ ಸಂಬಂಧ ಬೆಸೆದ ಹಬ್ಬ, ಕಣ್ತುಂಬ ಪ್ರೀತಿ ಹಬ್ಬ. ಏನು ನಿನ್ನೆ ನಾವು ಮಾತಾಡ್ಕೊಂಡಾಗೆ ಹೊಸದಕ್ಕೆ ಅಡುಗೆ ರೆಡಿ ಮಾಡಿಸಿದ್ದೀನಿ. ಮತ್ತೆ ತುಂಬಾ ಊಟ ಮಾಡಿ ತೃಪ್ತಿಯಾಗಿ. ಅಡುಗೆ ಎಲ್ಲ ಚೆನ್ನಾಗಿ ಮಾಡಿಸಿದಾರ? ಚೆನ್ನಾಗಿದೆ ಎಲ್ಲ ಅಡುಗೆ ಎಲ್ಲ ಸೂಪರ್ ಆಗಿದೆ. ಏನಾದ್ರು ಬೇಕಾದ್ರೆ ಹಾಕ್ಸ್ಕೊಳ್ಳಿ, ನಿಧಾನವಾಗಿ ಊಟ ಮಾಡಿ, ಹೊಟ್ಟೆ ತುಂಬ ಊಟ ಮಾಡಿ, ತೃಪ್ತಿಯಾಗಿ ಊಟ ಮಾಡಿ. ಓಕೆನಾ? ಓಕೆ. ಅಡುಗೆ ಎಲ್ಲ ಊಟ ಎಲ್ಲ ಚೆನ್ನಾಗಿದ್ಯಾ? ಹೊಟ್ಟೆ ತುಂಬಾ ಊಟ ಮಾಡ್ರಿ, ಆರಾಮಾಗಿ ಊಟ ಮಾಡ್ರಿ. ಗೋಲ್ಯಾಡದಲ್ಲಿ ಸೋಲ್ಸ್ಬಿಟ್ಟು ನಿಮ್ಮನ್ನು ಅಡುಗೆ ಮಾಡ್ತಿದ್ದೀವಿ. ಊಟ ಚೆನ್ನಾಗಿದ್ಯಾ? ಹೊಟ್ಟೆ ತುಂಬ ಊಟ ಮಾಡಿ. ಆಯ್ತು. ಏನ ರಾಜ್ಕುಮಾರ ಅಲ್ಲಣ್ಣ, ಇದು ಗೋಳಿ ಆಟದಲ್ಲಿ ಸೋತೋಗಿ ಭರ್ಜರಿ ಊಟ ಹಾಕ್ಸಿದ್ದೀರಿ. ನೀವು 100 ವರ್ಷ ದೇವ್ರು ಚೆನ್ನಾಗಿಟ್ಟಿರ್ಲಿ. ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ. ಹೊಸ ವರುಷಕ್ಕೆ ಹೊಸ ಹರ್ಷವ ಹೊಸತು ಹೊಸತು ತರುತ್ತಿದೆ, ಹೊಸತು ಹೊಸತು ತರುತ್ತಿದೆ. ನಮಸ್ತೆ. ಮಾತಾಡೋದಲ್ಲಿ ಹೊಸದಕ್ಕೆ ಊಟ ಹಾಕ್ಸಿದ್ದೀನಿ. ಅದೇನು ಬಂದಿದ್ದು ನಮ್ಮ ಮನೇಲಿ ಊಟ ಮಾಡಿದ್ರಾ? ಊಟ ಮಾಡಿದ್ರಿ, ಸಾಮಾನು ಹಾಕೊಳ್ರಿ, ಎಲ್ಲರಿಗೆ ಹಾಕೊಳ್ರಿ. ದಯವಿಟ್ಟು ನಾವೆಲ್ಲರೂ ಬಂದಿದ್ದಕ್ಕೆ ಭಾಳ ಖುಷಿ ಆಯಿತು. ದಯಮಾಡಿ ಎಲ್ಲರೂ ಸಾಮಾನು ಹಾಕೊಳ್ರಿ, ಖುಷಿಯಾಗಿ ಹೋಗ್ಬರ್ರಿ. I don't mean no disrespect, but no way. I can't listen to you, I do this.